10 ವರ್ಷದ ಹುಡುಗ ಆದಾಗ ಆ ಆಕಾರ ಉಳಿದಿರೋದಿಲ್ಲ, ಆ ಶರೀರ ಹೊರಟು ಹೋಗಿರ್ತದೆ. ನೀವು ಶರೀರ ಶಾಸ್ತ್ರಜ್ಞರನ್ನು ಮಾತನಾಡಿಸಿ, ಇಟ್ ಹ್ಯಾಸ್ ಬೀನ್ ಅನ್ ಎಸ್ಟಾಬ್ಲಿಷ್ಡ್ ಟ್ರೂತ್. ಏನು ಅಂದ್ರೆ ಶರೀರದಲ್ಲಿ 7 ವರ್ಷದ ಅವಧಿಗೆ ಒಂದು ಸೆಲ್ ಕೂಡ ಹಾಗೆ ಉಳಿಯೋದಿಲ್ಲ. ದ ಎಂಟೈರ್ ಬಾಡಿ ಗೋಸ್ ಥ್ರೂ ಟ್ರಾನ್ಸ್ಫಾರ್ಮೇಶನ್. ಇದು ಶರೀರ ಶಾಸ್ತ್ರದಲ್ಲಿ ಎಸ್ಟಾಬ್ಲಿಷ್ ಆಗಿರೋ ಸತ್ಯ. ಇದು ವಿಜ್ಞಾನಿಗಳು ಒಪ್ಪಿಕೊಳ್ತಕ್ಕಂಥ ಸತ್ಯ. ಸಣ್ಣ ನಿಮಗೇನೆ ನಿಮ್ಮ ಸಂಬಂಧಿಕರು ಯಾರಾದರೂ ನೀನು 1 ವರ್ಷದವನಿದ್ದಾಗ ಹೀಗಿದ್ದಿ ಅಂತ ಫೋಟೋ ತೋರಿಸಿ ನಿಮ್ಮನ್ನು ಒಪ್ಪಿಸಬೇಕು. ಅವ್ರು ಹೇಳದೇ ಇದ್ರೆ ನಿಮಗೆ ಫೋಟೋ ನೋಡಿದಾಗ ನಿಮ್ಮ ಫೋಟೋ ಅಂತ ಗೊತ್ತಾಗೋದಿಲ್ಲ. ಅಷ್ಟು ಶರೀರ ಬದಲಾಗಿರ್ತದೆ. ಶರೀರ ಸಂಪೂರ್ಣ ಬದಲಾಗ್ತದೆ. ಶೈಶವಾವಸ್ಥಾದಿಂದ ತರುಣಾವಸ್ಥೆಗೆ, ತರುಣಾವಸ್ಥಾದಿಂದ ವಾರ್ಧಕ್ಯಕ್ಕೆ ಸಂಪೂರ್ಣ ಶರೀರ ಬದಲಾದಾಗ ಒಳಗೊಂದು ಆತ್ಮ ಇಲ್ಲ ಅಂತ ಆದ್ರೆ ಅವನೇ ಇವನು ಅಂತ ಗುರುತಿಸೋದು ಹೇಗೆ? ಕೆಲವರು ಆತ್ಮನೇ ಇಲ್ಲ ಅಂತ ಮಾತನಾಡ್ತಾರೆ. ಅವರಿಗೆ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಒಳಗೆ ಒಂದು ನಿತ್ಯನಾದ ಆತ್ಮ ಇಲ್ಲ, ಶರೀರ ಸಂಪೂರ್ಣ ಬದಲಾಯಿತು. 7 ವರ್ಷದ ನಂತರ ಆ ವ್ಯಕ್ತಿನೇ ಬದಲಾಗಬೇಕಾದಿತ್ತು. ಯಾಕೆಂದ್ರೆ ಅವನೇ ಇವನು ಅಂತ ಹೇಳೋದು ಹೇಗೆ? ವೆನ್ ದ ಬಾಡಿ ಹ್ಯಾಸ್ ಗಾನ್ ಥ್ರೂ ಟೋಟಲ್ ಟ್ರಾನ್ಸ್ಫಾರ್ಮೇಶನ್, ನಥಿಂಗ್ ರಿಮೇನ್ಸ್ ದ ಸೇಮ್. ಆದ್ದರಿಂದ ಆತ್ಮನಿತ್ಯ ಅನ್ನೋದನ್ನ ಬರೀ ಶಾಸ್ತ್ರಗಳು ಹೇಳ್ತಾವೆ ಅಂತ ಒಪ್ಕೊಳ್ಳೋ ವಿಷಯ ಅಲ್ಲ, ಅದು ನಮ್ಮ ಅನುಭವಕ್ಕೆ ಬರತಕ್ಕಂಥ ವಿಷಯ. ಶರೀರ ಬದಲಾದರೂ ಕೂಡ ಇದೇ ವ್ಯಕ್ತಿ ಅವನು ಅಂತ ನಾವು ಗುರುತಿಸ್ತೀವಿ. ಆದ್ದರಿಂದ ಶೈಶವಾವಸ್ಥೆ, ತಾರುಣ್ಯ ಮತ್ತು ವಾರ್ಧಕ್ಯ ಈ ಹಂತಗಳಲ್ಲಿ ನಾವು ಸಾಗಿ ಬರುವಾಗ ನಮ್ಮ ಕಣ್ಣು ಮುಂದೆನೆ ನಾವು ಸಾಯ್ತೀವಿ. ನಮ್ಮ ಗಮನಕ್ಕೆ ಬರೋದಿಲ್ಲ. ಇದು ಪ್ರತಿ ಕ್ಷಣ ಶರೀರದಲ್ಲಿ ನಾಶ ನಡೀತಾ ಉಂಟು ಮತ್ತು 7 ವರ್ಷದ ಅವಧಿಯಲ್ಲಿ ಸಂಪೂರ್ಣ ನಾಶ ನಡೀತದೆ. ಸತ್ತು ಬದುಕ್ತಾನೆ ಮನುಷ್ಯ. ಮನುಷ್ಯ ಬದುಕಬೇಕಾದ್ರೆ ಸಾಯಲಿಕ್ಕೆ ಬೇಕು. ಡೆಡ್ ಸೆಲ್ಸ್ ಹೋಗದೇನೆ ಹೊಸ ಸೆಲ್ಸ್ ಬಾಡಿಯಲ್ಲಿ ಹುಟ್ಟೋದೇ ಇಲ್ಲ. ಇಫ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಸೆಲ್ಸ್, then when all cells go through transformation, then everyone goes through death once in every 7 years. ಸಾವಿನ ಮೂಲಕನೇ ನಾವು ಸಾಗುತ್ತಾ ಇದ್ದೀವಿ ನಿತ್ಯ. ಹೊಸ ಶರೀರ ಬರುತ್ತೆ, ಹಳೆ ಶರೀರ ಹೋಗುತ್ತೆ. ಹೊಸ ಬಟ್ಟೆ ಹಾಕ್ಕೊಂಡು ಹಳೆ ಬಟ್ಟೆ ತೆಗಿತೀವೋ ಇಲ್ವೋ? ಮುಂದಿನ ಶ್ಲೋಕದಲ್ಲಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅನ್ನುವಲ್ಲಿ ಅದೇ ಮಾತನ್ನು ಹೇಳ್ತಾನೆ. ಹಾಗೆ ಈ ಶರೀರವನ್ನ ನಾವು ಕಳೆದುಕೊಳ್ತಾನೆ ಇದ್ದೀವಿ. ಇದನ್ನು ನಾವು ಅನುಭವಿಸಿರ್ತಕ್ಕಂತಹ ವಿಷಯ ಇದು. ಇದನ್ನು ದೃಷ್ಟಾಂತವಾಗಿಟ್ಟುಕೊಂಡು ಹೇಳ್ತಾನೆ ಕೃಷ್ಣ, ಸ್ವಲ್ಪ ಮುಂದೆ ವಿಚಾರ ಮಾಡು. ಸಣ್ಣ ಶೈಶವಾವಸ್ಥೆಯ ಶರೀರ ಹೋಗಿ ನಿನಗೆ ತಾರುಣ್ಯದ ಶರೀರ ಬಂತೋ ಇಲ್ವೋ? ಅಯ್ಯೋ ಬರುತ್ತೋ ಇಲ್ವೋ? ಸಣ್ಣ ಮಗುವಿನ ಶರೀರ ಹೋದ ಮೇಲೆ ತಾರುಣ್ಯ ಶರೀರ ಬರುತ್ತೋ ಇಲ್ವೋ ಅನ್ನೋ ಗಾಬರಿ ಇಲ್ಲ ನಮಗೆ. ತಾರುಣ್ಯ ಹೋದ ಮೇಲೆ ಇದೇ ಕಾಯಂ ಉಳಿಯುತ್ತೋ ಏನೋ, ವೃದ್ಧ ಶರೀರ ಬರುತ್ತೋ ಇಲ್ವೋ ಅನ್ನೋ ಕಾಳಜಿ ಇಲ್ಲ. ಹಾಗಾಗಿದ್ರೆ ಚೆನ್ನಾಗಿತ್ತೋ ಏನೋ. ಹಂಗಾಗೋದಿಲ್ಲ. ಹೆಂಗೆ ಶೈಶವಾವಸ್ಥೆ ಶರೀರ ಹೋಗಿ ತಾರುಣ್ಯದ ಅವಸ್ಥೆ ಶರೀರ ಬಂತು, ಹಂಗೆ ತಾರುಣ್ಯದ ಅವಸ್ಥೆ ಶರೀರವು ಕಳೆದು ವೃದ್ಧ ಶರೀರ ಬರ್ತದೆ. ನಾವೇ ಎಲ್ಲ ನೋಡ್ತಾ ಇರ್ತಕ್ಕಂಥ ಚೇಂಜಸ್ ಇದೆಲ್ಲ. ಅಂದಮೇಲೆ ಆ ವೃದ್ಧ ಶರೀರವು ಹೋಗಿ ಇನ್ನೊಂದು ಶರೀರ ಬರಲ್ಲ ಅಂತ ನೀನು ಯಾಕೆ ತಿಳ್ಕೊಳ್ತೀಯ? ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನಮುಹ್ಯತಿ. ಶರೀರ ನಮ್ಮ ಕಣ್ಣೆದುರಿಗೇನೆ ಅನೇಕ ಶರೀರಗಳು ನಾಶವಾಗತಕ್ಕಂಥದ್ದನ್ನು ನಾವು ಅನುಭವಿಸ್ತಾ ಇದ್ದೀವಿ. ಈ ಶರೀರ ಹೋದರೆ ಇನ್ನೊಂದು ಶರೀರ ಬರ್ತದೆ, ಆ ಶರೀರ ಹೋದ್ರೆ ಮತ್ತೊಂದು ಶರೀರ ಬರ್ತದೆ. ಹೀಗೆ ಶರೀರಗಳು ಶೀರ್ಯತೆ ಇತಿ ಶರೀರ, ನಾಶವಾಗುತ್ತದೆ ಅಂತಾನೆ ಅದಕ್ಕೆ ಶರೀರ ಅಂತ ಹೆಸರು. ಏನ್ರಿ ಹೀಗಾಗೋಯ್ತು? ಎಲ್ಲ ಎಷ್ಟು ಚೆನ್ನಾಗಿದ್ದೆ, ನಾನು ಫೋಟೋ ನೋಡ್ಕೋತೀವಿ ಒಂದು 10 ವರ್ಷದ ಹಿಂದಿಂದು ನೋಡ್ಕೊಂಡಾಗ ಛೆ ಹೆಂಗಿದ್ನಲ್ರಿ, ಹೆಂಗಾಗೋಗ್ಬಿಟ್ಟೆ, ಎಲ್ಲ ತಲೆ ಮೇಲೆ ಕಪ್ಪು ಕೂದಲು ಫುಲ್ ಇತ್ತು, ಫಿಲ್ಮ್ ಸ್ಟಾರ್ ತರ ಕಾಣಿಸ್ತಾ ಇದ್ದೆ. ಈಗ ನೋಡಿದ್ರೆ ಬೇಕಿಂಗ್ ಫ್ಯಾನ್ ಆಗ್ಬಿಟ್ಟಿದೆ ತಲೆ ಅನ್ನೋದು ಅಂತ ಅವಳೆವಳೋ ನಾರ್ತ್ ಇಂಡಿಯನ್ ಹೇಳ್ತಾ ಇದ್ಲಂತೆ. ನಾನು ಅವರು ಚಂದ್ರನ ದರ್ಶನ ನೋಡಿ ಊಟ ಮಾಡ್ತಾರಲ್ಲ, ಯಾವ ಹಬ್ಬ ಅದು? ಕರ್ವಾ ಚೌತ್ ದಿವಸ ಅವಳೆವಳೋ ಮಧ್ಯಾಹ್ನ ಮನೇಲಿ ಊಟ ಮಾಡ್ತಾ ಕೂತಿದ್ಲಂತೆ. ಯಾತಕ್ಕೆ ಅಂತ ಯಾರು ಹೋಗಿ ಕೇಳಿದ್ರಂತೆ, ಸಾಯಂಕಾಲ ತನಕ ಕಾಯ್ಬೇಕಾಗಿಲ್ಲ, ನನ್ನ ಗಂಡನ ಹಣೆ ಮೇಲೆ ತಲೆ ಮೇಲೆ ನಂಗೆ ಚಂದಪ್ಪನ ದರ್ಶನ ಆಯ್ತು ಅಂತ ಹೇಳಿದ್ಲಂತೆ. ಹಂಗೆ ನಾವು ಹಿಂದಿದ್ದಂಗೆ ಮುಂದಿರೋದಿಲ್ಲ. ಶರೀರ ಇಟ್ ಗೋಸ್ ಥ್ರೂ. ಈ ಎರಡೆರಡು ಗೆರಿ ಮುಡ್ತಾವ. ಮೊದಲ ಬಂದೀನಿ ಅಂತ ಹೇಳ್ತದಂತ ವೃದ್ಧಾಪ್ಯ ಅದು. ಆಮೇಲೆ ಬಂದು ಮ್ಯಾಲ ಅದಕ್ಕೇನೋ ಹಚ್ಕೋತಾನ, ಅದಕ್ಕೆ ಕಾಣಿಸ್ಬಾರದು ಅಂತ ಹೇಳಿ. ಆಮೇಲೆ ಬಂದು ಕಪಾಳಿ ಹೊಡೆದು ಒಳಗಿನ 2 ಹಲ್ಲು ಉದುರಿಸ್ತದಂತದು. ಐ ಆಮ್ ಸೋ ಮಚ್ ಪ್ರೆಸೆಂಟ್ ದೇರ್ ಅಂತ ಹೇಳ್ತದಂತ. ಆದ್ರೂ ಮತ್ತೆ ಚಕ್ಲಿ ಕುಟ್ಟಿ ಪುಡಿ ಮಾಡಿ ಮೊಸರು ಹಾಕೊಂಡು ಕೊಡುವಂತ ಆಸೆ ಹೋಗೋದೇ ಇಲ್ಲ ತಿನ್ನೋದು.
ಹಲ್ಲಿದ್ದಾಗ 28 ಚಕ್ಲಿ ತಿಂತಿದ್ದೆ ರೀ, ಈಗ ಹೆಂಗ್ ಬಿಡೋಕ್ಕಾಗತ್ತೆ ಅಂತ. ಹಂಗ ಮನುಷ್ಯನಿಗೆ ಎಷ್ಟು ಇದರಲ್ಲಿ ಹಾದು ಹೋದ್ರೂ ಆಸೆ ಕಡಿಮೆ ಆಗೋದಿಲ್ಲ ಅಂತ ಶಂಕರಾಚಾರ್ಯರು ಒಂದ್ ಕಡೆಗೆ ವಿನೋದವಾಗಿ ಹೇಳ್ತಾರೆ. ಈ ಶರೀರದ ಮೂಲಕ ನೀನು ಹಾದು ಹೋಗ್ತೀಯ, ಇನ್ನೊಂದು ಶರೀರ ಬಂದೇ ಬರುತ್ತೆ ಅನ್ನೋದು ಹಿಂದಿನ ದೃಷ್ಟಾಂತಗಳನ್ನು ನೋಡಿದಾಗ ಶತಸಿದ್ಧ. ಆದ್ದರಿಂದ ಶರೀರ ಹೊರಟು ಹೋಗ್ತದೆ, ಸಂಪೂರ್ಣವಾಗಿ ಶರೀರ ಭೀಷ್ಮದ್ರೋಣಾದಿಗಳ ಶರೀರವೇ ಹೊರಟು ಹೋಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನೀನು ಯುದ್ಧ ಮಾಡದೇ ಇರೋ ಸರಿಯಲ್ಲ. ನೀನು ಇವರನ್ನು ಹೊಡಿದೇ ಇದ್ರೂ ಒಂದು ದಿವಸ ಈ ಶರೀರ ಹೋಗೋದೇನೆ. ಕರ್ತವ್ಯ ವಿಮುಖನಾಗಿ ಉಳಿದಿ ಅನ್ನೋದು ಮಾತ್ರ ನಿನ್ನ ಪಾಲಿಗೆ ಕಾಯಂ ಕಳಂಕ ಉಳಿತದೆ. ಇದನ್ನು ಜ್ಞಾಪಕದಲ್ಲಿಟ್ಕೊ. ನೀನು ಆತ್ಮನಾಶ ಆಗ್ತದೆ ಅನ್ನೋ ಕಾರಣಕ್ಕೆ ಹಿಂಜರಿಯೋ ಕಾರಣ ಇಲ್ಲ, ಶರೀರ ನಾಶ ಆಗ್ತದೆ ಅಂತ ನೀನು ಹಿಂಜರಿಯೋ ಕಾರಣ ಇಲ್ಲ. ಯಾಕೆಂದ್ರೆ ಶೀರ್ಯತೆ ಐತಿ ಶರೀರ, ನಾಶ ಆಗೋದೇ ಅದರ ಸ್ವಭಾವ. ಹೇಗೆ ನಾಶ ಆಗದೇ ಇರೋದೇನೆ ಆತ್ಮನ ಸ್ವಭಾವವೋ, ನಾಶ ಆಗೋದೇನೆ ಶರೀರದ ಸ್ವಭಾವ. ಆಯಾ ಪದಾರ್ಥಗಳ ಸ್ವಭಾವ ತಿಳಿದುಕೊಂಡಾಗ ನಿನಗೆ ಈ ಹೆದರಿಕೆ ಇರಬಾರದು. ಅವಾಗ ಅರ್ಜುನ ಹೇಳ್ತಾನೆ, ಕೃಷ್ಣ ಇದೆಲ್ಲ ಸರಿ ಆಯ್ತಪ್ಪ, ಆದರೆ ನೋಡು, ಈ ಆತ್ಮನೂ ಅಲ್ಲ, ಈ ಶರೀರನೂ ಅಲ್ಲ, ಒಂದು ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದು ಯಾವುದ್ರ ಜೊತೆಗೆ ಇದೆ ನೀನೇ ಹೇಳ್ಕೊ. ನಾನು ಮತ್ತೆ ಇದ್ರ ಜೊತೆಗಿದೆ ಅಂದ್ರೆ ಅದ್ರ ಬಗ್ಗೆ ನೀ ಏನಾದರೂ ಮಾತಾಡ್ತೀಯ. ವಿತ್ ಸಮಥಿಂಗ್ ಐ ಹ್ಯಾವ್ ಅಟ್ಯಾಚ್ಮೆಂಟ್. ಓಕೆ, ಭೀಷ್ಮ ಅಂತ ನೀನು ಕರಿತೀಯಲ್ಲಪ್ಪ, ದ್ರೋಣ ಅಂತ ಕರಿತೀಯಲ್ಲ, ಆ ಆಕೃತಿಯಲ್ಲಿ ಯಾವುದ್ರದೋ ಜೊತೆಗೆ ನನಗೊಂದು ಅಟ್ಯಾಚ್ಮೆಂಟ್ ಇದೆ. ಚಿಕ್ಕಂದಿನಿಂದ ನನಗೆ ಕಲಿಸಿದ್ದಾರೆ, ನನ್ನ ಜೊತೆಗೆ ಆಟ ಆಡಿದ ಅಣ್ತಮ್ಮಂದ್ರು. ಅದು ಯಾವುದಿದೆಯೋ ಅದೇನೆ, ವಾಟ್ ಎವರ್ ಇಟ್ ಇಸ್. ಆತ್ಮ ಅಂದ್ರೆ ಆತ್ಮ ಅನ್ಕೋ, ಶರೀರ ಅಂದ್ರೆ ಶರೀರ ಅನ್ಕೋ. ದರ್ ಇಸ್ ಸರ್ಟನ್ ಅಟ್ಯಾಚ್ಮೆಂಟ್. ಅದು ಆ ವ್ಯಕ್ತಿ ಕಣ್ಮರೆ ಆದಾಗ ಆ ಅಟ್ಯಾಚ್ಮೆಂಟಿಗೆ ಧಕ್ಕೆ ಆಗ್ತದೆ, ದುಃಖ ಆಗ್ತದೆ ನನಗೆ. ಆದ್ರಿಂದ ನಾನು ಯುದ್ಧ ಮಾಡಲ್ಲ ಅಂತ 3ನೇ ಅಪಸ್ವರ ತೆಗಿತಾನೆ ಅರ್ಜುನ. ಆ ಶ್ಲೋಕ 14ನೇ ಶ್ಲೋಕ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ತಾಂ ಸ್ಥಿತಿಕ್ಷಸ್ವ ಭಾರತ. ಬಹಳ ಮಹತ್ವಪೂರ್ಣವಾದ ಶ್ಲೋಕ ಇದು. ಮಾತ್ರ ಸ್ಪರ್ಶಾಃ ಶೀತೋಷ್ಣ ಸುಖ ದುಃಖದಾಃ. ನೋಡಿ, ಕೃಷ್ಣ ಹೇಳ್ತಾನೆ, ಅಪ್ಪ ಈ ಜೀವನ ಒಂಚೂರು ಅರ್ಥ ಮಾಡ್ಕೋ. ಜೀವನ ಅನ್ನೋದು ದ್ವಂದ್ವಗಳಿಂದ ತುಂಬಿದೆ. ಇದು ಹಗಲು ರಾತ್ರಿ, ಚಳಿಗಾಲ ಬಿಸಿಲುಗಾಲ, ಸುಖ ದುಃಖ, ಯುದ್ಧ ಶಾಂತಿ, ಪ್ರೀತಿ ದ್ವೇಷ, ಜನನ ಮರಣ, ಬೇಕಾದಷ್ಟು ಲಿಸ್ಟ್ ಮಾಡ್ತಾ ಹೋಗ್ಬೋದು. ಹೀಗೆ ಲೈಫ್ ಇಸ್ ಫುಲ್ ಆಫ್ ದೀಸ್ ಡ್ಯುಯಾಲಿಟೀಸ್. ದ್ವಂದ್ವಗಳಿಂದ ತುಂಬಿದೆ ಈ ಜೀವನ ಅನ್ನೋದು. ಮತ್ತು ಜೀವನಕ್ಕೆ ದ್ವಂದ್ವ ಬೇಕು. ಮರ ಅಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ನೋಡಿ ಸಂತೋಷ ಪಡ್ತೀವಿ. ಅಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಅಷ್ಟು ಆಳಕ್ಕೆ ಅದ್ರ ಬೇರಿರಬೇಕು. ಒಂದು ಎಂಡಿಗೆ ಅದು ಅಷ್ಟು ಡೆಪ್ತ್ ಇದ್ರೇನೆ ಇನ್ನೊಂದು ಎಂಡಿಗೆ ಅಷ್ಟು ಮೇಲಕ್ಕೆ ಚಾಚಿಕೊಂಡಿರ್ತದೆ ಅದು. ಹಾಗೆ ಜೀವನಕ್ಕೆ 2 ದ್ವಂದ್ವ, ಪೋಲಾರ್ ಎಂಡ್ಸ್ ಅಂತೀವಲ್ಲ, ಅವು ಬೇಕು. ನೆಗೆಟಿವ್ ಪಾಸಿಟಿವ್. ಸಕ್ಕರೆ ಬೇಕು, ತಿಂದು ಡಯಾಬಿಟಿಸ್ ಬಂದರೆ ಬೇವಿನ ಹಣ್ಣು ಬೇಕು. ಆದ್ರಿಂದ ಏನ್ರಿ ಬೇವು ಕಹಿ ಅಂದ್ರೆ ಅದನ್ನು ಔಷಧ ಮಾಡಿಕೊಂಡು ಉಪಯೋಗ ಮಾಡ್ಕೊಳ್ಳೋವನಿಗೆ ಅದ್ರ ಮಹತ್ವ ಗೊತ್ತು. ಆದ್ರಿಂದ ಜೀವನಕ್ಕೆ ಈ ದ್ವಂದ್ವಗಳಿದೆಯಲ್ಲ, ಆ ದ್ವಂದ್ವಗಳನ್ನು ನೋಡಿ ಗಾಬರಿ ಪಡಬೇಡ. ದ್ವಂದ್ವಗಳನ್ನ ಹೇಗೆ ಉಪಯೋಗಿಸಿಕೊಳ್ಳಬೇಕು ಅನ್ನೋದನ್ನ ಕಲಿತುಕೋ. ಮಾತ್ರಾಸ್ಪರ್ಶಾಃ ಶೀತೋಷ್ಣ ಸುಖ ದುಃಖದಾಃ. ಮಾತ್ರಾಸ್ಪರ್ಶಾಃ ಅಂದ್ರೆ ವಿಷಯ ಮತ್ತು ಇಂದ್ರಿಯಕ್ಕೆ ನಮಗೆ ಬರತಕ್ಕಂಥ ಈ ಸಂಬಂಧ ಏನಿದೆಯಲ್ಲ, ಅದು ಸುಖ ಮತ್ತು ದುಃಖವನ್ನು ಉಂಟು ಮಾಡುತ್ತೆ. ಆಗಮಾಪಾಯಿನಃ ಅನಿತ್ಯಾಃ, ಬರ್ತಾವೆ ಹೋಗ್ತವೆ, ಅದರಿಂದಲೇ ಅವು ಅನಿತ್ಯ. ತಾನು ತಿತಿಕ್ಷಸ್ವ ಅಂದ್ರೆ ಸಹಸ್ವ ಅಲ್ಲ. ಅವುಗಳ ಬಗ್ಗೆ ಅಭಿಮಾನ ಕಡಿಮೆ ಮಾಡಿಕೊ. ಅಭಿಮಾನ ರಹಿತಾಃ ಯಥಾ ಸ್ಯಾತ್ ತಥಾ ಕುರುಷು. ಇವೆಲ್ಲ ವೇದಾಂತ ಆಯಿತು. ಸಾಮಾನ್ಯ ದೃಷ್ಟಾಂತ ಕೊಡ್ತೇನೆ ನಿಮಗೆ ಈ ಶ್ಲೋಕದ ಮೆಸೇಜ್ ಕನ್ವೆ ಮಾಡಲಿಕ್ಕೆ. ಇದು ನಿಜವಾಗ್ಲೂ ನಡೆದ ಘಟನೆ. ಇದು ಒಬ್ಬ ನಾರ್ತ್ ಇಂಡಿಯನ್ ಸ್ನೇಹಿತ ನನಗೆ ಹೇಳಿರೋ ವಿಷಯ. ಸೌತ್ನಲ್ಲಿ ಒಬ್ಬ ವೃದ್ಧ ತಂದೆ ಮಗಳನ್ನು ಕರೆದುಕೊಂಡು ಡೆಲ್ಲಿ ಕಡೆಗೆ ಹೊರಟಿದ್ದಾನೆ, ಕನ್ಯಾ ತೋರಿಸ್ಲಿಕ್ಕೆ ಅಂತ ಹೇಳಿ. ಸಿಕ್ಕಾಪಟ್ಟೆ ರಶ್ ಟ್ರೈನ್ನಲ್ಲಿ.
ಪಾಪ ತಂದೆ ನಿಂತ್ಕೊಂಡಿದ್ದಾರೆ, ರಾತ್ರಿ ಇಡೀ ನಿಂತ್ಕೊಂಡು ಪ್ರಯಾಣ ಮಾಡಬೇಕು. ಇವಳು ಹರಿಯದ ಹುಡುಗಿ, ಬೇಕಾದಷ್ಟು ಮೈಯಲ್ಲಿ ಹುಮ್ಮಸ್ಸು, ಧೈರ್ಯ, ಎಜುಕೇಟೆಡ್ಡು. ಅಲ್ಲಿ ಮೇಲ್ಗಡೆ ಒಬ್ಬ 25 ವರ್ಷದ 28 ವರ್ಷದ ಹುಡುಗ ಮಲ್ಕೊಂಡಿದ್ದಾನೆ, ಆರಾಮಾಗಿ ರೇಡಿಯೋ ಇಟ್ಕೊಂಡು ಕಾಲು ಹಿಂಗೆ ಕುಣಿಸ್ಕೊಂಡು ಮಲ್ಕೊಂಡಿದ್ದಾನೆ. ಇವನು ವಯಸ್ಸಾದ ವೃದ್ಧ, ಕಾಲು ನೆಗೆದು ಬಿದ್ದು ಹೋಗ್ತಾ ಇದೆ, ಒದ್ದಾಡಿಕೊಂಡು ಅಲ್ಲೋ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ಅವಳು ಧೈರ್ಯ ಮಾಡಿ ಆ ಯುವಕನ ಹತ್ರ ಹೋಗಿ ಕೇಳ್ತಾಳೆ, ಅಪ್ಪ ವೃದ್ಧ ತಂದೆ, ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಒಂಚೂರು ಕಾಲು ಮಡಚ್ಕೋ, ಅಲ್ಲಿ ಕೂತ್ಕೋತಾರೆ ಅಂದರೆ, ಹಾಂ ಬಂದ್ಬಿಟ್ಲು ಹೇಳೋಕೆ. ಹೆಂಗಸರಿಗೆ ಎಲ್ಲಿ ಏನು ಕೇಳಿದ್ರು ಸಿಕ್ಬಿಡುತ್ತೆ ಅಂತ ತಿಳ್ಕೊಂಡಿದ್ದೀರಿ ನೀವು. ಇಲ್ಲೆಲ್ಲ ಬೇರೆ ವೃದ್ಧರಿಲ್ಲೇನು ಟ್ರೈನಲ್ಲಿ, ನಿಮ್ಮಪ್ಪ ಏನು ವಿಶೇಷ? ಮೊದಲೇ ರಿಸರ್ವೇಷನ್ ಮಾಡಿಸ್ಬೇಕಾಗಿತ್ತು, ವಯಸ್ಸುವಾದವರು ಅಂತ ಗೊತ್ತಿಲ್ವೇ ನಿಂಗೆ ಅಂತ ಹಂಗೆ ಹಿಂಗೆ ಅಂತ ಮಾತಾಡಿ ಅವಳನ್ನು ಸುಮ್ಮನೆ ಮಾಡಿದ. ಮತ್ತೂ ಒಂದಷ್ಟು ಉದ್ದಕ್ಕೆ ಕಾಲು ಚಚ್ಕೊಂಡ, ಎಲ್ಲೋ ಒಂಚೂರು ಜಾಗ ಉಳಿದಿತ್ತಲ್ಲ ಎಂಡ್ನಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಮತ್ತೂ ಒಂದಿಷ್ಟು ಪುಷ್ ಮಾಡಿಕೊಂಡು ಹಾಯಾಗಿ ಓಡಿಸಿದ. ಸರಿ, ಟ್ರೈನ್ ಮುಟ್ತು. ಆಮೇಲೆ ಇವರು ಎಲ್ಲಿಗೆ ಹೋಗ್ಬೇಕಾಗಿತ್ತು ಅಲ್ಲಿ ಹೋದ್ರು. ಮಾರನೇ ದಿವಸ ಕನ್ಯಾ ಪರೀಕ್ಷೆ ನೋಡುವಾಗ ಅದೇ ಹುಡುಗ ಅಲ್ಲಿ ವರ. ಸರಿ, ಮಾತುಕತೆ ಆಯ್ತು. ಅವನಿಗೆ ಹುಡುಗಿ ಬಹಳ ಇಷ್ಟ ಆದ್ಲು. ನಿಶ್ಚಿತಾರ್ಥ ಮುಗಿಸ್ಬಿಡೋಣ ಅಂದ್ರು. ನಿಶ್ಚಿತಾರ್ಥ ಮುಗಿಸ್ಕೊಂಡ್ರು. ವಾಪಸ್ ಬರಬೇಕು. ಇವನಿಗೂ ಏನೋ ಕೆಲಸದ ನಿಮಿತ್ತ ಸೌತ್ ಕಡೆಗೆ ಬರಬೇಕಾಗಿದೆ ಆ ಊರಿಗೆ, ಅಥವಾ ಹಂಗೆ ಹಮ್ಮಿಕೊಂಡು ಕೆಲಸ ಮಾಡಿಕೊಂಡು ಮತ್ತೆಲ್ಲರೂ ಒಂದೇ ಟ್ರೈನಿಗೆ ಬರ್ತಾ ಇದ್ದಾರೆ. ಬರುವಾಗ ಯಥಾ ಪ್ರಕಾರ ರಾತ್ರಿ ವೇಳೆ ಸಿಕ್ಕಾಪಟ್ಟೆ ಗಿಜಿಗಿಜಿ ಟ್ರೈನು ಎಲ್ಲ ನಿಂತ್ಕೊಂಡು ಹೋಗಬೇಕು. ಅವನು ಮಾವನವರಿಗೆ, ಭಾವಿ ಮಾವನವರಿಗೆ ಮೇಲ್ಗಡೆ ರೆಡಿ ಮಾಡ್ತಾನೆ, ನೀವು ಮೇಲ್ ಬಂದ್ಬಿಡಿ ಅಂತ. ಒಂದು ರಿಸರ್ವೇಷನ್ ಮಾಡಿಸಿದ್ದ, ಹೆಚ್ಚಿಗೆ ಸಿಗಲಿಲ್ಲ. ಸಿಕ್ಕ ಒಂದು ಸೀಟಿಗೆ ಮಾವನವರನ್ನ ಹತ್ತಿಸ್ತಾನೆ. ಏನು ವ್ಯತ್ಯಾಸ ಆಯಿತು? ಅದೇ ವ್ಯಕ್ತಿ ಒಂದು 3-4 ದಿವಸದೊಳಗೆ ಅವನು ನಮ್ಮವನಾಗ್ಬಿಟ್ಟ. ನೋಡಿ, ಜೀವನದ ಸಂಬಂಧಗಳು ಹೇಗಿರ್ತದೆ ಅನ್ನೋದನ್ನು ಹೇಳ್ತೀನಿ ನಾನು ನಿಮಗೆ. ಈ ಹೆಂಡತಿ, ಈ ಮಕ್ಕಳು, ಅಥವಾ ಹೆಂಡತಿಗೆ ಗಂಡ, ಏನ್ರಿ ಎಲ್ಲ ಯಾವಾಗಲೂ ನಮ್ಮ ಮೇಲೆ ಮಾತಾಡ್ತೀರಿ ನೀವು ಅನ್ಬಾರ್ದು. ಆಮೇಲೆ ಹೆಣ್ಮಕ್ಳು, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಎಲ್ಲ ಅಪರಿಚಿತರೇನೆ. ಕಾತೆ ಕಾಂತ ಕಸ್ತೆ ಪುತ್ರ, ಶಂಕರಾಚಾರ್ಯರು ಹೇಳ್ತಾರೆ ಒಂದು ಕಡೆಗೆ, ಬಹಳ ಸುಂದರವಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಬಹಳ ಸಹಜ ಅನ್ಕೊಂಡ್ಬಿಟ್ಟಿದ್ಯಾ ಇದೆಲ್ಲ ನೀನು ನನ್ನ ಪರಿವಾರ ಅಂತ. ಒಂದು ಸಲ ಕಣ್ಣು ತೆಗೆದು ಸುತ್ತಮುತ್ತಲು ನೋಡ್ಕೋ ಯಾರ್ಯಾರು ಇವರು ಏನೇನು ಅಂತ. ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಮತೀವ ವಿಚಿತ್ರ ಕಸ್ಯ ತ್ವಂ ಕಃ ಕುತ ಆಯಾತಃ ಕಾಮೇ ಚಿಂತಯತದಿದಂ ಭ್ರಾತಃ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಅವ್ರು ಹೇಳ್ತಾರೆ, ಏನ್ ಯಾವಾಗಲೂ ಹೆಂಡತಿ ಬಲ ಹಿಡ್ಕೊಂಡು ಓಡಾಡ್ತಾ ಇರ್ತೀಯಲ್ಲ, ನನ್ನ ಹೆಂಡತಿ ಅಂತ. ಒಂದು 20 ವರ್ಷದ ಹಿಂದೆ ಎಲ್ಲಿದ್ಲಿ ಹೆಂಡತಿ? ಇಲ್ರಿ, ಅವ್ರು ಇಲ್ಲದೆ ಇದ್ರೆ ನಮ್ಗೆ ಜೀವನನೇ ನಡೆಯೋದಿಲ್ರಿ, ಬದುಕಿದ್ದಿಲ್ಲ ಏನೋ ನೀನು. ಕಾತೆ ಕಾಂತ, ಯಾರು ಇವಳು ಹೆಂಡತಿ? ಕಸ್ತೆ ಪುತ್ರ, ನನ್ನ ಮಗ ಅಂತ ಯಾವಾಗಲೂ ಅಭಿಮಾನ ಪಟ್ಕೊಂಡು ಓಡಾಡ್ತಿರ್ತೀಯಲ್ಲ. ಕೆಲವು ವರ್ಷದ ಹಿಂದೆ ಈ ಮಗ ಎಲ್ಲಿದ್ದ ಯೋಚನೆ ಮಾಡು. ವೇರ್ವಾಸಿ. ಸಂಸಾರೋಯಂ ಅತೀವ ವಿಚಿತ್ರ. ಈ ಸಂಬಂಧಗಳೆಲ್ಲ ಬಹಳ ವಿಚಿತ್ರಪ್ಪ, ಸ್ವಲ್ಪ ಯೋಚನೆ ಮಾಡ್ಕೋ. ಯಾರನ್ನೂ ಬಹಳ ದೀರ್ಘ ದ್ವೇಷ ಮಾಡಬೇಡ. ಯಾರಿಗೆ ಗೊತ್ತು, ಅವ್ರ ಜೊತೆಗೆ ಸಂಬಂಧ ನಿನಗೆ ಏರ್ಪಡಬಹುದು. ಆ ಟ್ರೈನ್ನಲ್ಲಿ ಅವನಿಗಾಯ್ತಲ್ಲ ಹಂಗೆ. ಯಾರನ್ನು ಬಹಳ ಅತಿ ನನ್ನವರು ಅಂತ ಹಚ್ಕೊಳ್ಳು ಬೇಡ. ಅತಿಯಾಗಿ ಹಚ್ಕೊಳ್ಳೋದು ಒಳ್ಳೇದಲ್ಲ. ಈ ಸಂಸಾರ ಯಾವಾಗ ಯಾರನ್ನೇ ಸೆಳ್ಕೊಂಡು ಹೋಗ್ಬಿಡತ್ತೋ ಹೇಳೋಕ್ ಬರಲ್ಲ. ಇವ್ರು ನನ್ನ ಸರ್ವಸ್ವ ಅಂತ ಯಾರನ್ನೂ ಇಟ್ಕೋಬೇಡ. ನಿನಗೆ ನೀನೇ ಸರ್ವಸ್ವ ಅಲ್ಲ, ಈ ಶರೀರನೇ ಒಂದು ದಿವಸ ಬಿಟ್ಟು ಹೋಗ್ತೀಯ. ಕಸ್ಯ ತ್ವಂ, ಬೇಸಿಕ್ ಕ್ವಶನ್ ಕೇಳ್ತಾರೆ ಅವರು. ಕಸ್ಯ ತ್ವಂ, ನೀನ್ ಯಾರಪ್ಪ? ಹೆಂಡತಿ ಮಕ್ಕಳನ್ನು ಬಿಟ್ಬಿಡು. ಆಮೇಲೆ ಆ ಬೇಸಿಕ್ ಕ್ವಶನ್ನಿಗೆ ಬರ್ತಾ ಇದ್ದಾನೆ ಕೃಷ್ಣ ಇಲ್ಲಿ. ನೀನು ಯಾರು? ಹೂ ಆರ್ ಯು? ಅಭಿಮಾನದಿಂದ ಎಲ್ಲ ಈ ಶರೀರ ನನ್ನದು ಅನ್ನಿಸ್ತದೆ. ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು ಎಲ್ಲ ನನ್ನದು ಅನಿಸಿ ಅದರಿಂದಾಗಿ ದುಃಖ. ಅರ್ಜುನನ ಪ್ರಶ್ನೆಗೆ ಏನು ಉತ್ತರ ಸಿಕ್ತು? ಏನೋ ಅಲ್ಲಿ ಇಲ್ಲಿ ಓಡಾಡಿಕೊಂಡು ದೊಡ್ಡ ದೊಡ್ಡ ವೇದಾಂತದ ಮಾತು ಹೇಳ್ಕೊಂಡು ಪ್ರಶ್ನೆ ಹಾರಿಸ್ಬಿಟ್ನೇನೋ ಕೃಷ್ಣ? ಅಲ್ಲ, ಹೇಳ್ತಾನೆ, ಅಭಿಮಾನ ತ್ಯಾಗ ಮಾಡು. ಅಟ್ಯಾಚ್ಮೆಂಟ್ ಅಂತ ಪ್ರಶ್ನೆಯಲ್ಲಿ ಕೇಳಿದ್ನಲ್ಲ, ಆ ಅಟ್ಯಾಚ್ಮೆಂಟ್ನಿಂದಾಗ ಏನು ದುಃಖ ಆಗ್ತಿದ್ರೆ, ಕರ್ತವ್ಯ ನಿರ್ವಹಣೆಗೆ ಅಡ್ಡ ಬರತಕ್ಕಂತಹ ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದು ಒಳ್ಳೆಯ ಅಟ್ಯಾಚ್ಮೆಂಟ್ ಅಲ್ಲ. ಅದು ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಬೇಕು, ದೊಡ್ಡವರನ್ನಾಗಿ ಮಾಡಬೇಕು, ಎಲ್ಲ ಮಾಡಬೇಕು. ನಾಳೆ ಅವರು ಅಡ್ಡ ಹಾದಿ ಹಿಡಿದು ದೇಶಕ್ಕೆ ಕಂಟಕರಾಗೋ ಸ್ಥಿತಿ ಬಂದ್ರೆ ನಾವೇ ಒಯ್ದು ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ನಿಲ್ಲಿಸ್ಲಿಕ್ಕೆ ಹಿಂಜರಿಬಾರದು. ಅವರು ಮಾಡಿದ ಕೊಲೆ, ಸುಲಿಗೆ, ಸುಳ್ಳು ಇದನ್ನು ಮುಚ್ಚಿಟ್ಟುಕೊಂಡು ಅದನ್ನು ಪೋಷಿಸ್ತಾ ಹೋಗಬಾರದು. ಅಂತಹ ಸಂದರ್ಭ ಬಂದ್ರೆ ಅಲ್ಲಿ ಕರ್ತವ್ಯ, ತಂದೆಯಾದರೂ ಕೂಡ ಅವನನ್ನು ಶಿಕ್ಷಿಸಬೇಕಾಗಿದ್ದ ಕರ್ತವ್ಯ. ಆ ಮಗನ ದೃಷ್ಟಿಯಿಂದಲೇ ಒಳ್ಳೇದದು.
ಆದ್ದರಿಂದ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ಅಟ್ಯಾಚ್ಮೆಂಟ್ ಅನ್ನೋದು ಎಲ್ಲಿ ಮಾರಕ ಆಗ್ತದೋ ಅಲ್ಲಿ ಆ ಅಟ್ಯಾಚ್ಮೆಂಟ್ ಬೆಳೆಸೋದು ಒಳ್ಳೇದಲ್ಲ ಅಂತಕ್ಕಂಥ ಸಂದೇಶವನ್ನ ಮಾತ್ರ ಸ್ಪರ್ಶಾಸ್ತು ಅನ್ನೋ ಶ್ಲೋಕದಿಂದ ಅರ್ಜುನನಿಗೆ ತಿಳಿಯಪಡಿಸ್ತಾ ಇದ್ದಾನೆ. ಕರ್ಮವನ್ನ ಹೇಗೆ ನಿರ್ವಹಿಸಬೇಕು ಅನ್ನತಕ್ಕಂಥ ಸಂದೇಶವನ್ನು ಕೃಷ್ಣ ಮುಂದೆ ನೀಡಿದ್ದಾನೆ. ಉಪನ್ಯಾಸದ ಆರಂಭದಲ್ಲಿ ನನಗಿದ್ದ ದೇಹಾಲಸ್ಯ, ಮಾನಸಿಕಾಲಸ್ಯ ಎಲ್ಲ ಹೊರಟು ಹೋಗಿ ಪೂರ್ತಿ ಆರಾಮಾಗಿದ್ದೇನೆ. ಯಥಾ ಪ್ರಕಾರ ವೇಳೆಯನ್ನು ಅತಿಕ್ರಮಿಸಿ ಮಾತನಾಡಿದ್ದೇನೆ. ಇದು ನನಗೆ ಬಹಳ ಸಂತೋಷ ಕೊಟ್ಟಿರತಕ್ಕಂಥ ವಿಷಯ. ಇದಕ್ಕೆ ನಾನು ನಿಮಗೆ ಕೃತಜ್ಞ. ಮುಂದಿನ ವಿಷಯವನ್ನು ಮುಂದಿನ ಉಪನ್ಯಾಸದಲ್ಲಿ ನಾವು ಪುನಃ ಮುಂದುವರಿಸೋಣಂತೆ. ಇಲ್ಲಿವರೆಗೆ ಶಾಂತರಾಗಿ ಕುಳಿತು ಈ ಅನುಸಂಧಾನಕ್ಕೆ ಅನುವು ಮಾಡಿಕೊಟ್ಟಿರತಕ್ಕಂಥ ಎಲ್ಲ ಭಗವದ್ಭಕ್ತರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸಿ ಅಲ್ಪ ಸೇವೆಯನ್ನು ಭಗವಂತನ ಪಾದಾರವಿಂದದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ವೈಪಂಚೀನವ ಕಾಕರೀತಿ ಕಲಿನಾ ವಿನಾರವೋಲ್ಲಾಸಿನ ಮಾದ್ಯತ್ ಕೋಕಿಲ ಮಂಜು ಪಂಚಮೈತಿ ವ್ಯಾಧಾಂಗನಾಭಿಶ್ರುತಂ ಗೋಪಸ್ತ್ರೀಭಿಃ ಉದಾರ ಮನ್ಮಥಧನುಷ್ಟಂಕಾರ ಇತ್ಯಾದರಾತ್ ರಾಸೇ ಬಲ್ಲವ ತಲ್ಲಜಸ್ಯ ಮುರಳೀನಾದೋ ವಿನೋದಾಯವಃ ನಾಥಾಯೈವ ನಮಃ ಪದಂ ಭವತು ನಃ ಚಿತ್ರೈಃ ಚರಿತ್ರಕ್ರಮೈಃ ಭೂಯೋಭಿಃ ಭುವನಾನ್ಯಮೂನಿ ಕುಹನಾ ಗೋಪಾಯ ಗೋಪಾಯತೆ ಕಾಲಿಂದೀರಸಿಕಾಯ ಕಾಲಿಯಫಣಾ ಸ್ಫಾರಸ್ಫಟಾ ವಾಟಿಕಾ ರಂಗೋತ್ಸಂಗ ವಿಶಂಕ ಚಂಕ್ರಮಧುರಾ ಪರ್ಯಾಯ ಚರ್ಯಾಯತೆ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಳೆದ ಸಲ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನಿಗೆ ಪ್ರಶ್ನೆಯನ್ನು ಮಾಡಿದ್ದಾನೆ. ಅದಕ್ಕೆ ಕೃಷ್ಣ ಅರ್ಜುನನ ಶೋಕಕ್ಕೆ ಕಾರಣಗಳನ್ನು ಕೆದಕಿ ಬೆದಕಿ, ಶರೀರ ನಾಶ ಆಗತ್ತೆ ಅಂತ ಶೋಕ ಮಾಡ್ತೀಯೋ, ಆತ್ಮನಾಶ ಆಗತ್ತೆ ಅಂತ ಶೋಕ ಮಾಡ್ತೀಯೋ, ಎರಡೂ ಅಲ್ಲ, ಶರೀರ ಆತ್ಮ ಕೂಡಿದ ಈ ಆಕಾರ, ಅದರ ಜೊತೆಗೆ ನನಗೊಂದು ಅಭಿಮಾನ. ಭೀಷ್ಮರು ದ್ರೋಣರು ಅದನ್ನು ಫಿಲಾಸಫಿ ಭಾಷೆಯಲ್ಲಿ ನೀನೇನಾದರೂ ಕರಿ, ಐ ಹ್ಯಾವ್ ಸಮ್ ಸಾರ್ಟ್ ಆಫ್ ಅಟ್ಯಾಚ್ಮೆಂಟ್ ವಿತ್ ದೀಸ್ ಫಿಗರ್ಸ್. ಆತ್ಮ ಆದರೂ ಅನ್ನು, ಶರೀರ ಆದರೂ ಅನ್ನು, ನೀ ಏನಾದರೂ ಕರಿ. ಆ ಅಟ್ಯಾಚ್ಮೆಂಟ್ನಿಂದಾಗಿ ನನಗೆ ದುಃಖ ಆಗತ್ತೆ. ಅವರು ಯುದ್ಧದಲ್ಲಿ ಅವರು ಮರಣ ಹೊಂದಿದರೆ ಆ ಅಟ್ಯಾಚ್ಮೆಂಟು ನನಗೂ ಅವ್ರಿಗೂ ಇತ್ತಲ್ಲ, ಗುರುಗಳಿಗೂ ನನಗೂ, ಸಂಬಂಧಿಕರಿಗೂ ನನಗೂ, ಅದರಿಂದಾಗಿ ನನಗೆ ದುಃಖ ಆಗತ್ತೆ ಅನ್ನೋ ಪ್ರಶ್ನೆಯನ್ನು ಎತ್ತಿದ್ದಾನೆ. ಅದಕ್ಕೆಲ್ಲ ಕೃಷ್ಣ ಉತ್ತರ ಕೊಟ್ಟಿದ್ದಾನೆ ಅನ್ನೋ ವಿಷಯವನ್ನು ಹಿಂದಿನ ಅನುಸಂಧಾನದಲ್ಲಿ ನಾವು ವಿವೇಚಿಸಿದ್ದೇವೆ. 2ನೇ ಅಧ್ಯಾಯ ಕೂಡಲೇ ಮುಗಿಸಿ 3ನೇ ಅಧ್ಯಾಯಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಾನು ಹಿಂದಿನ ಸಲ. ಆದರೆ ಇವತ್ತು ನಮ್ಮಲ್ಲಿ ಒಂದು ಬಹಳ ಒಳ್ಳೆಯ ಸಂಪ್ರದಾಯ ಇದೆ. ಉಪನ್ಯಾಸ ಶುರು ಮಾಡೋ ಮೊದಲು ಇತಿ ಪ್ರಾರಂಭೇ ಸತಿ ಕಿಂಚಿತ್ ಪೂರ್ವಕಥಾನುವಾದ ಅಂತ. ಆ ಪೂರ್ವಕಥಾನುವಾದ ಇದೆಯಲ್ಲ, ಅಂದರೆ ಹಿಂದೆ ಎಲ್ಲಿ ಬಿಟ್ಟಿದ್ವಿ ಅನ್ನೋದನ್ನು ನೆನಪು ಮಾಡಿಕೊಂಡು ಮುಂದೆ ಹೋಗೋದು. ಅದನ್ನು ನಿಮಗೆ ಮಾಡೋ ಮೊದಲು ನನಗೆ ನಾನು ಮಾಡ್ಕೊಳ್ಬೇಕು. ಇವತ್ತು ನಾನೇನು ಆಶುಭಾಷಣಕಾರ ಅಲ್ಲ, ತುಂಬ ತಯಾರಿ ಮಾಡಿಕೊಂಡು ನೋಟ್ಸ್ ಬರ್ಕೊಂಡು ಭಾಳಷ್ಟು ಆಲೋಚನೆ ಮಾಡಿ, ಯಾಕೆಂದರೆ ಐ ವುಡ್ ಲೈಕ್ ಟು ಗಿವ್ ಸಮಥಿಂಗ್ ದಟ್ ಇಸ್ ವರ್ತ್ ಯುವರ್ ಟೈಮ್. ವೀಕೆಂಡ್ನಲ್ಲಿ ಏನೇನೋ ಕೆಲಸಗಳನ್ನು ಬಿಟ್ಟು ಇಲ್ಲಿ ಬಂದು ಗಂಟೆನೋ 2 ಗಂಟೆನೋ ಉಪನ್ಯಾಸ ಕೇಳಬೇಕು ಅಂತ ಕೂತಿರ್ತೀರಿ. 100 ಜನಗಳ 1 ಗಂಟೆ ಸಮಯ ಅಂದರೆ 100 ಗಂಟೆಯ ಸಮಯದ ಜವಾಬ್ದಾರಿ ನನ್ನ ಮೇಲಿದೆ. ಅವರು ಸಮಯಕ್ಕೆ ಸರಿಯಾಗಿ ನಮಗೆ ವರ್ತ್ ಅನ್ನಿಸುವಂಥದ್ದು ಸಿಗಲಿಲ್ಲ ಅಂತ ಮನಸ್ಸಿಗೆ ಅಂದುಕೊಂಡ್ರೆ ನನ್ನ ಕರ್ತವ್ಯವನ್ನು ನಾನು ಸರಿಯಾಗಿ ನಿರ್ವಹಿಸಲಿಲ್ಲ ಅಂತ ಅರ್ಥ. ಆದ್ದರಿಂದ
ಹಿಂದೆ ಏನು ಹೇಳಿದ್ದೆ ಅನ್ನೋದನ್ನು ನಿಮಗೆ ಜ್ಞಾಪಿಸಲಿಕ್ಕೆ ನಾನು ಹಿಂದೇನು ಹೇಳಿದ್ದೆ ಅನ್ನೋದನ್ನು ನೋಡಿಕೊಳ್ಳುತ್ತೇನೆ. ಹಾಗೆ ನೋಡಿಕೊಳ್ತಾ ಇರುವಾಗ ನನಗನ್ನಿಸ್ತು, ಈ 2ನೇ ಅಧ್ಯಾಯ ಮುಗಿಸೋದು ಬಹಳ ಕಷ್ಟ ಇದೆ. 2ನೇ ಅಧ್ಯಾಯ ಶುರು ಮಾಡೋದು ಬಹಳ ಸುಲಭ. ಅನೇಕ ವಿಷಯಗಳು, ಬಹಳ ಆಸಕ್ತಿಕರವಾದ ವಿಷಯಗಳು. ಒಂದೊಂದು ವಿಷಯವನ್ನು ಹಿಂಜುತ್ತಾ ಕೂತ್ರೆ ಆ ವಿಷಯ ಬಿಟ್ಟು ಮುಂದಿನ ವಿಷಯಕ್ಕೆ ಹೋಗ್ಲಿಕ್ಕೆ ಆಗೋದು, ಅಷ್ಟು ವಿಷಯ ಇದೆ ಅಲ್ಲಿ. ಆದರೆ ಅದನ್ನು ಮುಗಿಸೋದಿದೆಯಲ್ಲ, ಅದು ಒಂಥರ ಸ್ಕ್ವೀಸಿಂಗ್ ಎಕ್ಸ್ಪೀರಿಯನ್ಸ್. ಅದು ಅಯ್ಯೋ ಇದನ್ನು ಬಿಟ್ಟು ಹೋಗಬೇಕಲ್ಲ ಅನ್ನುವಂಥ. ಆದ್ದರಿಂದ 2ನೇ ಅಧ್ಯಾಯ ಮುಗಿಸಿ 3ನೇ ಅಧ್ಯಾಯಕ್ಕೆ ಹೋಗೋಣ ಅಂತ ಹಿಂದೆ ಹೇಳಿದ್ದೆ. 2ನೇ ಅಧ್ಯಾಯ ಮುಗಿಸೋಕೆ ಪ್ರಯತ್ನ ಮಾಡ್ತೀನಿ ಅಂತ ಇವತ್ತು ಹೇಳ್ತಾ ಇದ್ದೇನೆ. ಎಷ್ಟು ವಿಷಯಗಳಿದೆ 2ನೇ ಅಧ್ಯಾಯದಲ್ಲಿ ಅಂದರೆ ಅದಕ್ಕೇನೋ ನೀವು ಯಾರನ್ನೇ ಮಾತಾಡಿಸಿ, ವಿದ್ವಾಂಸರನ್ನು ಭಗವದ್ಗೀತೆಯಲ್ಲಿ ಯಾವ ಅಧ್ಯಾಯ ಬಹಳ ಮುಖ್ಯ ಅಂತ ಕೇಳಿದಾಗ ಎಲ್ಲ ಅಧ್ಯಾಯಗಳಲ್ಲೂ ಉಪಯುಕ್ತವಾದ ಅಂಶಗಳಿದೆ ಅಂತ ಹೇಳಿ, ಯು ಹ್ಯಾವ್ ಟು ಚೂಸ್ ಸಮ್ ಚಾಪ್ಟರ್ಸ್ ಅಂದರೆ ಒಂದು 2ನೇ ಅಧ್ಯಾಯ, ಒಂದು 15ನೇ ಅಧ್ಯಾಯ, ಈ 2 ಅಧ್ಯಾಯಗಳನ್ನು ಎತ್ತಿ ಹೇಳ್ತಾರೆ. ವೇದಾಂತಿಗಳಿಗೂ ಸಾಮಾನ್ಯರಿಗೂ ಉಪಯುಕ್ತವಾಗತಕ್ಕಂಥ ವಿಷಯಗಳು ಈ 2 ಅಧ್ಯಾಯಗಳಲ್ಲಿ ತುಂಬ ಇವೆ. ಯಾವಾಗಲೂ ನಾನು ಶ್ಲೋಕ ಓದುವಾಗ 2 ಉದ್ದೇಶ ಇಟ್ಟುಕೊಂಡು ಓದ್ತೇನೆ. ಒಂದು, ವಾಟ್ ಡಸ್ ಇಟ್ ಆ್ಯಡ್ ಟು ಮೈ ನಾಲೆಜ್ ಬೇಸ್. ನನಗೆ ಎಷ್ಟೋ ಒಂದು ಗೊತ್ತಿದೆ, ಗೊತ್ತಿಲ್ಲದೆ ಇದ್ದದ್ದನ್ನು ಇದು ನನಗೇನು ತಿಳಿಸ್ತಾ ಇದೆ. 2ನೇದ್ದು, ನನ್ನ ನಿತ್ಯದ ಜೀವನದ ಸಮಸ್ಯೆಗಳಿಗೆ ಇದು ಏನು ಪರಿಹಾರ ಕೊಡ್ತಾ ಇದೆ. ಈ ದೃಷ್ಟಿ ಇಟ್ಕೊಂಡು ನಾನು ಅಧ್ಯಯನ ಮಾಡಿದಾಗ ನಿಮಗೆ ಅದೇ ದಿಕ್ಕಿನಲ್ಲಿ ಏನಾದರೂ ಉಪಯುಕ್ತವಾದದ್ದನ್ನು ದೊರಕಿಸಲಿಕ್ಕಾಗ್ತದೆ. ಭಗವದ್ಗೀತೆಯ 2ನೇ ಅಧ್ಯಾಯದ ಎಲ್ಲ ಶ್ಲೋಕಗಳನ್ನು ನೋಡಿದಾಗ ನನಗೆ ಐ ಕುಡ್ ಕ್ಲಾಸಿಫೈ ದೆಮ್ ಇಂಟು 3 ಕ್ಯಾಟಗರೀಸ್ ಅನ್ನಿಸ್ತು. ಆ ಕ್ಯಾಟಗರೀಸ್ ಏನು ಎತ್ತ ಅನ್ನೋದನ್ನು ಮುಂದೆ ಹೇಳ್ತೀನಿ ನಾನು ಸಮಯ ಬಂದ ಹಾಗೆ. ಎಲ್ಲ 2ನೇ ಅಧ್ಯಾಯದ ಶ್ಲೋಕಗಳನ್ನು ಈ 3 ವರ್ಗಗಳಲ್ಲಿ ನಾನು ಹಾಕಬಹುದು ಅಂತ ಅನ್ನಿಸ್ತು ಇವತ್ತು. ಭಗವದ್ಗೀತೆ ಕ್ಲಾಸಿಗೆ ಹಿಂದೆ ಬಂದವರಿಗೆ ಈ ವಿಷಯ ಹೇಳಿಲ್ಲ ನಾನು, ಯಾಕೆಂದರೆ ಇವತ್ತು ಬಂದ ವಿಚಾರ ಇದು ಮನಸ್ಸಿಗೆ. ಭಗವದ್ಗೀತೆಯಲ್ಲಿ ಜೀವನಕ್ಕೆ ಅತ್ಯಗತ್ಯವಾದ ವಿಷಯಗಳನ್ನು ತಿಳಿಸೋದರ ಜೊತೆಗೆ ವೇದಾಂತದ ದೃಷ್ಟಿಯಿಂದ ಬಹಳ ಉಪಯುಕ್ತವಾದ ವಿಷಯಗಳನ್ನು ಸರಳ ಶಬ್ದಗಳಲ್ಲಿ, ಈಗ ನೀವು ದರ್ಶನ ಸಾಹಿತ್ಯಕ್ಕೆ ಹೋದರೆ ಅಲ್ಲೂ ಪ್ರೊಫೌಂಡ್ ಫಿಲಾಸಫಿ ಇಸ್ ದೇರ್. ಆಲ್ ದೇರ್ ಆರ್ಗ್ಯುಮೆಂಟ್ಸ್ ಹ್ಯಾವ್ ಬೀನ್ ಬೇಸ್ಡ್ ಆನ್ ಲಾಜಿಕ್. ಷಡ್ದರ್ಶನಗಳನ್ನು ನೀವು ಓದಿದರೆ ಅಲ್ಲಿ ಬುದ್ಧಿಗೆ ಬೇಕಾದಷ್ಟು ಆಹಾರ ಇದೆ, ಆದರೆ ಅಲ್ಲಿನ ಭಾಷೆ ಜಟಿಲ. ಭಗವದ್ಗೀತೆಯ ಭಾಷೆ ಬಹಳ ಸರಳ ಭಾಷೆ. ನಾನು ಚಾಲೆಂಜ್ ಮಾಡ್ತೇನೆ, ಒಂದು 6 ತಿಂಗಳು ಯಾರಾದರೂ ಸಂಸ್ಕೃತ ಭಾಷೆ ಅಧ್ಯಯನ ಮಾಡಿದರೆ ಭಗವದ್ಗೀತೆ ಅರ್ಥ ಮಾಡ್ಕೊಳ್ಬೋದು. ಅಷ್ಟು ಸರಳವಾದ ಭಾಷೆ. ಏನೂ ಸಂಸ್ಕೃತ ಗೊತ್ತಿಲ್ಲದೆ ಇರುವವ ಒಂದು 6 ತಿಂಗಳು ಸಂಸ್ಕೃತ ಓದಿದರೆ ಭಗವದ್ಗೀತೆಯ ಮೂಲ ಒರಿಜಿನಲ್ ಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಬೋದು ವಿದೌಟ್ ಡಿಪೆಂಡಿಂಗ್ ಆನ್ ಎನಿ ಕಾಮೆಂಟ್ರೀಸ್. ಅಷ್ಟು ಸರಳ ಭಾಷೆ. ಸರಳ ಭಾಷೆ, ಅರ್ಥ ಮಾತ್ರ ಎಷ್ಟು ಗಂಭೀರ ಅರ್ಥ ಅಂದರೆ ವಿದ್ವಾಂಸರಿಗೂ ಒಮ್ಮೆ ಬಿಟ್ಟು 4 ಸಲ ಯೋಚನೆ ಮಾಡಬೇಕು ಅನ್ನುವಷ್ಟು ಅರ್ಥಗಳು ಅದರಲ್ಲಿ ನಮಗೆ ದೊರಕ್ತಾ ಇವೆ. ಸಾಹಿತ್ಯಿಕ ದೃಷ್ಟಿಯಿಂದ ಭಗವದ್ಗೀತೆ ಬಹಳ ಮುಖ್ಯವಾದ ಗ್ರಂಥ. ಎಲ್ಲರೂ ವೇದಾಂತ ದೃಷ್ಟಿಯಿಂದ ನೋಡ್ತಾರೆ. ಸಾಹಿತ್ಯದ ದೃಷ್ಟಿಯಿಂದ ನೋಡಿದರೂ ಕೂಡ ನಮ್ಮಲ್ಲಿ ಕಾಳಿದಾಸನಿಗೆ ಯಾಕಷ್ಟು ಮಹತ್ವ ಅಂದರೆ, ಕಾಳಿದಾಸ ಉಪಯೋಗ ಮಾಡೋ ಶಬ್ದಗಳು ಬಹಳ ಸರಳ. ಇಡೀ ಕಾಳಿದಾಸನ ಕಾವ್ಯಗಳನ್ನು ನೀವು ನೋಡಿದರೆ ನಮ್ಮಲ್ಲಿ ವೊಕ್ಯಾಬುಲರಿ ಅಳೆಯೋದೊಂದು ಕ್ರಮ ಉಂಟು ಇಂಗ್ಲೀಷ್ನಲ್ಲಿ. ಈ ಗ್ರೇಡ್ಗೆ ಇಷ್ಟು ವೊಕ್ಯಾಬುಲರಿ ಅಂತ. ಹಾಗೆ 3rd or 4th grade ಸ್ಟೂಡೆಂಟ್ ಇನ್ ಸಂಸ್ಕೃತ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕಾಳಿದಾಸ. ಬಹಳ ಸುಲಭ ಅವನು ಉಪಯೋಗ ಮಾಡೋ ಶಬ್ದಗಳು, ಆದರೆ ಬಹಳ ಅರ್ಥಗರ್ಭಿತ. ಸರಳ ಶಬ್ದದಲ್ಲಿ ಮಹತ್ತಾದ ಅರ್ಥವನ್ನು ಅಡಗಿಸ್ತಾನೆ ಅಂತ ಕಾಳಿದಾಸನಿಗೆ ಸಾಹಿತ್ಯದ ಲೋಕದಲ್ಲಿ ಒಂದು ವೈಶಿಷ್ಟ್ಯ. ಕೃಷ್ಣ ಉಪದೇಶಿಸಿರುವ ಭಗವದ್ಗೀತೆಯನ್ನು ಈ ಸಾಹಿತ್ಯಿಕ ದೃಷ್ಟಿಯಿಂದ ನೋಡಿದವರು ಬಹಳ ಕಡಿಮೆ. ಸಾಹಿತ್ಯಿಕ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಒಂದು ಅಪೂರ್ವ ಕಾವ್ಯಗ್ರಂಥ ಭಗವದ್ಗೀತೆ ಅಂತ ಹೇಳಬಹುದು. ಪ್ರತಿಯೊಂದು ಶ್ಲೋಕದಲ್ಲೂ ನಾನು ಹೇಳ್ತಾ ಇರೋ ಮಾತಿಗೆ ನಿದರ್ಶನವನ್ನು ಕಾಣಬಹುದು. ಭಗವದ್ಗೀತೆಯ ಬಗ್ಗೆ ಹೇಳೋದನ್ನು ನಿಲ್ಲಿಸಿ ಗೀತೆ ಒಳಗೆ ಪ್ರವೇಶ ಮಾಡೋಣ. ಭಗವದ್ಗೀತೆಯ 2ನೇ ಅಧ್ಯಾಯದ 16ನೇ ಶ್ಲೋಕ. ಹಿಂದಿನ ಸಲ ನಾನು ಹೇಳಿದ್ದೆ, ನಾನು ಹೇಳೋದು ನೀವು ಕೇಳೋದು ಅಂತಾದರೆ ಅದು ಸ್ವಲ್ಪ ಬೇಸರದಾಯಕ ಕೆಲಸ. ಆದ್ದರಿಂದ ಎಲ್ಲರೂ ಕೂಡಿ ಈ ಭಗವದ್ಗೀತೆ ಪಾಠ ಮಾಡೋಣ. ಪ್ರವಚನ ಅಲ್ಲ. ಪ್ರವಚನದಲ್ಲಿ ಸಾಮಾನ್ಯವಾಗಿ ಒಬ್ಬರು ಹೇಳುವವರಿರ್ತಾರೆ, ಉಳಿದವರು ಆರಾಮಾಗಿ ಕೂತ್ಕೊಂಡು ಕೇಳುವವರಿರ್ತಾರೆ. ಪಾಠದಲ್ಲಿ ಪಾಠ ಹೇಳ್ತಾರೆ, ಅದನ್ನು ರಿಪೀಟ್ ಮಾಡ್ತಾರೆ. ರಿಪೀಟ್ ಮಾಡಿದ್ದನ್ನು ಇವರು ಕೇಳ್ತಾರೆ. ಹೀಗೆ ಪರಸ್ಪರ ಹೇಳುವುದು ಕೇಳುವುದು ನಡೆದಾಗ ಅಲ್ಲಿ
ಇಬ್ಬರೂ ನಿದ್ದೆ ಮಾಡದೆ ಆಕ್ಟಿವ್ ಉಳಿಲಿಕ್ಕೆ ಸಾಧ್ಯ. ಆದ್ದರಿಂದ ಭಗವದ್ಗೀತೆಯ ಪುಸ್ತಕವನ್ನು ತೆಗೆದುಕೊಂಡು ಬನ್ನಿ, ಶ್ಲೋಕವನ್ನು ಹೇಳೋಣ ಅಂತ ಹಿಂದಿನ ಸಲ ಹೇಳಿದ್ದೆ. ನಾನಿವತ್ತು ಒಳಗೆ ಕಾಲಿಡ್ತಾನೆ ಒಳ್ಳೆ ಸುಶ್ರಾವ್ಯ ಕಂಠದಿಂದ ಭಗವದ್ಗೀತೆ ಪಾರಾಯಣ ನಡೆದಿತ್ತು. ಬಹಳ ಆನಂದ ಅನ್ನಿಸ್ತು ನನಗೆ. ಎಲ್ಲೋ ದೇವಸ್ಥಾನದಲ್ಲಿ ಇದ್ದೀನೋ ಏನೋ ಅನ್ನೋ ಭಾವನೆ ಬರೆಸೋ ಹಾಗೆ ಆ ಭಗವದ್ಗೀತೆಯ ಪಾರಾಯಣ ನಡೆದಿತ್ತು. ಅವೇ ಶ್ಲೋಕಗಳು, ನೀವು ಯಾವ ಶ್ಲೋಕಗಳನ್ನು ಪಾರಾಯಣದಲ್ಲಿ ಹೇಳ್ತಾ ಇದ್ರೋ ನನಗೆ ನೀವೆಲ್ಲ ಸೇರಿ ಒಂದು ರಿವಿಷನ್ ಮಾಡಿಸಿದ್ರಿ. ಇವತ್ತು ನಾನು ಯಾವ ಶ್ಲೋಕಗಳಿಗೆ ಅರ್ಥ ಹೇಳಬೇಕು ಆ ಶ್ಲೋಕಗಳನ್ನು ನನಗಾಗಲೇ ನೀವು ಕೇಳಿಸಿದ್ದೀರಿ. ಅವೇ ಶ್ಲೋಕಗಳನ್ನು ನಾವು ಈಗ ಅದರಲ್ಲಿ ಕೆಲವು ಆಯ್ದು ಶ್ಲೋಕಗಳನ್ನು ಹೇಳಿ ಅವುಗಳಿಗೆ ಅರ್ಥವನ್ನು ವಿಚಾರ ಮಾಡೋಣ. ಭಗವದ್ಗೀತೆ ಶ್ಲೋಕಗಳು ಕೇಳಲಿಕ್ಕೆ ಬಹಳ ಶ್ರಾವ್ಯ, ಆನಂದ. ಅದರ ಅರ್ಥ ತಿಳಿದುಕೊಂಡ್ರೆ ಇನ್ನೂ ಹೆಚ್ಚು ಆನಂದ. ಆದ್ದರಿಂದ ನೀವು ಹೇಳಿದ ಶ್ಲೋಕಗಳಲ್ಲಿ ಕೆಲವನ್ನು ಆಯ್ದು ಅವಕ್ಕೆ ಅರ್ಥವನ್ನು ಈಗ ವಿಚಾರ ಮಾಡೋಣ. 2ನೇ ಅಧ್ಯಾಯ 16ನೇ ಶ್ಲೋಕ, ನಾಸತೋ ವಿದ್ಯತೆ ಭಾವೋ ಅನ್ನೋ ಶ್ಲೋಕ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ಸಂಸ್ಕೃತ ಶ್ಲೋಕಗಳನ್ನು ಹೇಳುವಾಗ ಕೆಲವು ಸಲ ಪದಚ್ಛೇದದಿಂದಾಗಿ ಕೆಲವು ಅನರ್ಥಗಳು ಉಂಟಾಗ್ತವೆ. ಇಲ್ಲಿ ಉಭಯೋರಪಿ ದೃಷ್ಟೋಂತಸ್ತ್ವನಯೋಸ್ತತ್ವದರ್ಶಿಭಿಃ ಅಂತ ಕೆಲವು ಕಡೆ ಪಾಠ ಇರಬಹುದು. ಅದನ್ನು ನಾನು ಪದಚ್ಛೇದ ಮಾಡಿ ಹೇಳಿದೆ. ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿಃ. ತ್ವನಯೋಹೋ ಅಂತ ಒಂದು ಶಬ್ದ ಇಲ್ಲ ಸಂಸ್ಕೃತದಲ್ಲಿ. ತು ಅನಯೋಹೋ ಅಂತ ಪದಚ್ಛೇದ ಮಾಡಿಕೊಳ್ಬೇಕು. ಇಡೀ ಶ್ಲೋಕದ ಪದಚ್ಛೇದ ನೋಡಿಬಿಡೋಣ, ಅಂದರೆ ಹೆಚ್ಚು ಸ್ಪಷ್ಟವಾಗುತ್ತೆ ಅರ್ಥ. ನ ಹೇಳಿ, ಅಸತಃ ವಿದ್ಯತೆ ಭಾವಃ. ಅಲ್ಲಿ ಭಾವಃ ಅಂತನೂ ಪದಚ್ಛೇದ ಮಾಡಬಹುದು, ಅಭಾವಃ ಅಂತನೂ ಪದಚ್ಛೇದ ಮಾಡಬಹುದು. ಎರಡೂ ರೀತಿ ಪದಚ್ಛೇದ ಮಾಡಿ ಅರ್ಥ ಏನು ಬರುತ್ತೆ ಅನ್ನೋದನ್ನು ನಾವು ಮುಂದೆ ವಿಚಾರ ಮಾಡೋಣ. ನ ಮುಂದೆ ನಾಭಾವ ಅಂತ ಉಂಟಲ್ಲ, ಅದನ್ನು ಆ ಲೈನ್ ಹೇಳ್ತಾ ಇದ್ದೀನಿ, ಅದೇ ಲೈನ್, ಮೊದಲಿನ ಲೈನೇ ಹೇಳ್ತಾ ಇಲ್ಲ. ನ ಅಭಾವಃ ವಿದ್ಯತೆ ಸತಃ ಉಭಯೋಃ ಅಪಿ ದೃಷ್ಟಃ ಅಂತಃ ತು ಅನಯೋಃ ತತ್ವದರ್ಶಿಭಿಃ. ನೋಡಿ, ಈ ಶ್ಲೋಕ ಕೊನೆ ಶಬ್ದ ಬಹಳ ಮಹತ್ವದ್ದು. ತತ್ವದರ್ಶಿಭಿಃ. ಅನಯೋಃ ಉಭಯೋಃ ಅಂತಃ ತತ್ವದರ್ಶಿಭಿಃ ದೃಷ್ಟಃ. ಸಂಸ್ಕೃತ ಶ್ಲೋಕದಲ್ಲಿ ಶಬ್ದಗಳು ಆಚೆ ಈಚೆ ಇರ್ತದೆ. ಅದನ್ನು ಅರ್ಥಕ್ಕೆ ಸರಿಯಾಗಿ ಹೊಂದಿಸಿಕೊಳ್ಳೋದಕ್ಕೆ ಅನ್ವಯ ಅಂತ ಹೇಳ್ತಾರೆ. ಆ ಶಬ್ದಗಳನ್ನು ಅರ್ಥಕ್ಕೆ ಅನುಕೂಲ ಆಗುವ ಹಾಗೆ ಹೊಂದಿಸ್ಕೊಳ್ಳೋದು. ಹಾಗೆ ಹೊಂದಿಸ್ಕೊಳ್ಳೋದಾದರೆ ಕೊನೆ ಎರಡು ಲೈನ್ಗಳನ್ನು ಹೇಗೆ ಹೊಂದಿಸ್ಕೊಳ್ಬೇಕು? ಉಭಯೋಹೋ ಅನಯೋಹೋ ಅಂತಹ ತತ್ವದರ್ಶಿಭಿಃ ದೃಷ್ಟಃ. ತು ಅಂತ ಅಲ್ಲಿ ತ್ವನಯೋಹ ಅನ್ನುವಲ್ಲಿ ತು ಅನಯೋಹ ಅಂತ ಪದಚ್ಛೇದ ಮಾಡಿದ್ದೀರಿ. ಅನಯೋಹೋ ಉಭಯೋಹೋ ಅಂತಹ ತು ತತ್ವದರ್ಶಿಭಿಃ ದೃಷ್ಟಃ. ಯಾವುದದು? ಉಭಯೋಹೋ ಅನಯೋಹೋ ಅಂದರೆ ಇವೆರಡರ ಅಂತರ್ಥ. ಆ ಎರಡು ಯಾವುದು? ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ. ದರ್ ಆರ್ ಟೂ ಪೇರ್ಸ್ ಆಫ್ ವರ್ಡ್ಸ್. ಅದನ್ನು ಅನಯೋಹೋ ಅಂತ ನಿರ್ದೇಶನ ಮಾಡಿದ್ದಾರೆ. ಯಾವುವು ಎರಡು ಪೇರವು? ಒಂದು ಭಾವ ಅಭಾವ ಒಂದು ಪೇರು, ಇನ್ನೊಂದು ಪೇರು ಅಸತ್ ಮತ್ತು ಸತ್. ಸತ್ ಅಸತ್ ಅಂತ ಒಂದು ಪೇರು, ಭಾವ ಅಭಾವ ಅಂತ ಇನ್ನೊಂದು ಪೇರು. ಈ ಶಬ್ದಗಳಿಗೆ ಅರ್ಥ ತಿಳ್ಕೊಂಡ್ರೆ ಈ ಶ್ಲೋಕದ ಅರ್ಥ ಆದ ಹಾಗೆ. ಅಸತಃ ಭಾವ ನ ವಿದ್ಯತೆ, ಸತಃ ಅಭಾವ ನ ವಿದ್ಯತೆ ಅಂತ ಮೊದಲಿನ ಎರಡು ಲೈನಿನ ಅರ್ಥ. ಏನರ್ಥ ಇದಕ್ಕೆ ಅಂದರೆ, ಯಾವುದು ಸತ್ತೋ ಅದಕ್ಕೆ ಅಭಾವ ಇಲ್ಲ, ಯಾವುದು ಅಸತ್ತೋ ಅದಕ್ಕೆ ಭಾವ ಇಲ್ಲ. ಸತ್ ಅಂದ್ರೇನು, ಅಸತ್ ಅಂದ್ರೆ ಇಷ್ಟು ಸಾಮಾನ್ಯ ತಿಳ್ಕೊಳ್ಳೋಣ ಮೊದಲು. ಅಸತ್ ಅಂತಂದರೆ ಇಲ್ಲದೇ ಇರುವುದು, ಸತ್ ಅಂದರೆ ಇರುವುದು, ಅಸತ್ ಅಂದರೆ ಇಲ್ಲದಿರುವುದು. ಯಾವುದು ಅಸತ್ತೋ ಅದಕ್ಕೆ ಭಾವ ಇಲ್ಲ. ಅಂದರೆ ಯಾವುದು ಇಲ್ಲೇ ಇಲ್ವೋ ಅದು ಎಂದೂ ಇರಲಿಕ್ಕೆ ಸಾಧ್ಯ ಇಲ್ಲ.
ಅಸತಃ ಭಾವ ನ ಅನ್ನೋದಕ್ಕರ್ಥ. ಎರಡನೇದಕ್ಕೆ ಸತಃ ಅಭಾವ ನ, ಯಾವುದು ಸತ್ತೋ ಅಂದರೆ ಯಾವುದು ಇರತ್ತೋ ಅದಕ್ಕೆ ಅಭಾವ ನ, ಅದಕ್ಕೆ ಇಲ್ಲದಿರುವಿಕೆ ಅನ್ನೋದಿಲ್ಲ. ಏನಿದಕ್ಕೆ ಈ ಒಗಟಾಗಿ ಹೇಳಿದ್ರಲ್ಲ, ಏನಿದಕ್ಕೆ ಅರ್ಥ? ಸ್ವಲ್ಪ ನಾವು ಪರಾಮರ್ಶಿಸಿದರೆ ಈ ಅರ್ಥಕ್ಕೆ ಅನೇಕ ಅಪವಾದಗಳು ಕಾಣಿಸ್ತವೆ. ಅರ್ಥ ಆದಮೇಲೂ ಕೂಡ ಅನೇಕ ಅಪವಾದಗಳು ಕಾಣಿಸ್ತವೆ. ನೋಡೋಣ ಒಂದೊಂದಾಗಿ. ಯಾವುದು ಸತ್ತೋ ಅಂದರೆ ಯಾವುದು ಇರ್ತದೋ ಅದು ಎಂದೂ ಇಲ್ಲವಾಗೋದಿಲ್ಲ, ಯಾವುದು ಇರೋದಿಲ್ವೋ ಅಥವಾ ಯಾವುದು ಅಸತ್ತೋ ಅದು ಯಾವಾಗಲೂ ಅಸತ್ತಾಗಿರುತ್ತೆ. ಉದಾಹರಣೆ ನೋಡಿದಾಗ ಹೆಚ್ಚು ಸ್ಪಷ್ಟವಾಗುತ್ತೆ. ಈಗ ಒಂದು ಕುಂಬಾರ ಮಡಿಕೆ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ, ಗಡಿಗೆ ಮಣ್ಣಿನಿಂದ. ಯಾವುದು ನಮ್ಮ ರೂಲ್ ಏನು? ಯಾವುದು ಇರೋದಿಲ್ವೋ ಅದು ಎಂದೂ ಇರೋದು ಅಂತಿಲ್ಲ, ಅದಕ್ಕೆ ಎಂದೂ ಅಸ್ತಿತ್ವ ಬರೋದಿಲ್ಲ. ಈಗ ನಾಳೆ ಒಂದು ಗಡಿಗೆಯನ್ನು ಮಾಡ್ತಾನೆ ಕುಂಬಾರ, ಇವತ್ತದು ಇಲ್ಲ, ಹೌದಾನೆ? ಯಾವುದು ಇಲ್ವೋ ಅದು ಎಂದೂ ಅದಕ್ಕೆ ಅಸ್ತಿತ್ವ ಬರೋದೇ ಇಲ್ಲ ಅಂತಾದರೆ ನಾಳೆ ಕುಂಬಾರ ಗಡಿಗೆ ಮಾಡಿದ ಮೇಲೆ ಅದಕ್ಕೆ ಅಸ್ತಿತ್ವ ಬಂತು, ನಮ್ಮ ರೂಲಿಗೆ ವಿರೋಧ ಬಂತಲ್ಲಿ. ರೂಲೇನು? ಯಾವುದು ಇರೋದಿಲ್ವೋ ಅದು ಯಾವಾಗಲೂ ಇಲ್ಲದೇ ಇರುವಿಕೆ ಕಂಟಿನ್ಯೂ ಆಗುತ್ತೆ. ಇಟ್ ವಿಲ್ ನೆವರ್ ಹ್ಯಾವ್ ಎನ್ ಎಕ್ಸಿಸ್ಟೆನ್ಸ್ ಅನ್ನೋ ನಿಯಮಕ್ಕೆ ಇಲ್ಲಿ ವಿರೋಧ ಬಂತು. ಕುಂಬಾರ ಇವತ್ತು ಒಂದು ಗಡಿಗೆ ಇಲ್ಲ, ನಾಳೆ ಅದನ್ನು ಮಾಡ್ತಾನೆ ಅವನು. ಇವತ್ತು ಇಲ್ಲದಿರುವಿಕೆ ಆ ಗಡಿಗೆಗುಂಟು, ನಾಳೆ ಇರುವಿಕೆ ಬಂತು. ಯಾವುದು ಇಲ್ಲವೋ ಅದು ಎಂದೂ ಇಲ್ಲ ಅನ್ನೋ ನಿಯಮಕ್ಕೆ ಭಂಗ ಬಂತು. ಹಾಗೇನೆ ಯಾವುದು ಇರತ್ತೋ ಅದು ಯಾವಾಗಲೂ ಇರುತ್ತೆ ಅನ್ನೋದು ನಮ್ಮ ಎರಡನೇ ನಿಯಮ. ಅದೂ ಸರಿಯಲ್ಲ. ಯಾಕೆಂದರೆ ಯಾವುದು ಇರುತ್ತೆ? ಈ ಪುಸ್ತಕ ಇರುತ್ತೆ, ಇದೆ ಈಗ ನಮ್ಮ ಕಣ್ಮುಂದೆ. ಇದು ಯಾವಾಗಲೂ ಇರುತ್ತೇನೋ, ನಾಶವಾಗೋದೇ ಇಲ್ಲೇನೋ? ಇನ್ಫ್ಯಾಕ್ಟ್ ಯಾವ್ಯಾವುದನ್ನು ನಾವು ಸುತ್ತಮುತ್ತಲು ನೋಡ್ತಿದ್ದೀವೋ ಅವೆಲ್ಲ ನಾಶವಾಗ್ತವೆ. ಆದ್ದರಿಂದ ಯಾವುದು ಇರುತ್ತೋ ಅದು ಎಂದೂ ನಾಶ ಹೊಂದೋದೇ ಇಲ್ಲ, ಯಾವಾಗಲೂ ಇರುತ್ತೆ ಅಂತ ಹೇಳಿದ್ವಲ್ಲ, ಅದು ಸರಿಯಲ್ಲ. ಅಂತಂದರೆ ಅದಕ್ಕೇ ಭಗವದ್ಗೀತೆಗೆ ಅರ್ಥ ಮಾಡುವಾಗ ಬಹಳ ಹುಷಾರಾಗಿರಬೇಕು. ಕೃಷ್ಣ ಹೇಳಿದ ಅರ್ಥ ಇದಲ್ಲ, ನಾನು ಹೇಳಿದ್ದೇನೆ. ಏನು ವಾಕ್ಯಗಳದು? ಅಸತ್ತಿಗೆ ಎಂದೆಂದೂ ಕೂಡ ಅಸ್ತಿತ್ವ ಇಲ್ಲ, ಸತ್ತಿಗೆ ಎಂದೆಂದೂ ನಾಶ ಇಲ್ಲ. ನೋಡಿ, ಸ್ವಲ್ಪ ನಾವೀಗ ತಗೊಂಡಿರೋ ದೃಷ್ಟಾಂತಗಳನ್ನೇ ವಿಮರ್ಶೆ ಮಾಡಿದರೆ, ಆ ಘಟ ಉಂಟಲ್ಲ, ಘಟ ಅಂದರೆ ಮಡಿಕೆ, ಒಂದೊಂದು ಶಾಸ್ತ್ರಕ್ಕೆ ಒಂದು ಟರ್ಮಿನಾಲಜಿ ಇರ್ತದೆ. ಅಲ್ಜಿಬ್ರದಲ್ಲಿ XY ಅಂತೀರಿ, ಮತ್ತೆ ಯಾವುದರಲ್ಲೋ ಏನೋ ಅಂತೀರಿ. ಹಾಗೆ ಸಂಸ್ಕೃತದಲ್ಲಿ ಘಟಾಪಟ ಅಂತ ಉಪಯೋಗ ಮಾಡ್ತಾರೆ. ಅರಣ್ಯದಲ್ಲಿ ಗುಡಿಸಲ ಕಟ್ಕೊಂಡಿದ್ರು, ಚಾಪೆ ಹಾಸ್ಕೋತಿದ್ರು, ಚಾಪೆ ಕಟ ಅಂತ ಹೆಸರು. ಮಡಿಕೆಯಲ್ಲಿ ಅನ್ನ ಬೇಯಿಸ್ಕೋತಾ ಇದ್ರು, ಅದಕ್ಕೆ ಘಟ ಅಂತ ಹೆಸರು. ಅವರಿಗೆ ಸುತ್ತಮುತ್ತಲಿರೋ ಪದಾರ್ಥಗಳನ್ನು ಅವರು ಉಪಯೋಗಿಸ್ಕೊಂಡು ಶಾಸ್ತ್ರದ ವಿಮರ್ಶೆ ಮಾಡಿದರು. ಅಂತೂ ಈ ಘಟ ಅನ್ನೋದೇನಿದೆಯಲ್ಲ, ಮಡಿಕೆ, ಅದು ಏನು ಹೇಳಿದ್ವಿ ನಾವು? ಅಸತ್ತಾಗಿದ್ದು ಎಂದೂ ಅದು ಅಸ್ತಿತ್ವದಲ್ಲಿ ಬರೋದೇ ಇಲ್ಲ, ಸತ್ ಆಗಿದ್ದು ಎಂದೂ ನಾಶ ಆಗೋದಿಲ್ಲ. ಈಗ ಈ ಘಟ ಉಂಟಲ್ಲ, ನಾಳೆ ಸೃಷ್ಟಿಯಾಗಬೇಕಾದ ಘಟ, ಅದು ನಿನ್ನೆ ಇರಲಿಲ್ವಾ? ಇತ್ತು, ಮಣ್ಣಿನ ರೂಪದಲ್ಲಿತ್ತು, ಘಟದ ರೂಪದಲ್ಲಿ ಇರಲಿಲ್ಲವೇ ಹೊರತು ಸರ್ವಥಾ ಇರಲಿಲ್ಲ ಅಂತ ಇಲ್ಲ. ದೇರ್ ವಾಸಂಟ್ ಅ ಟೋಟಲ್ ಅಬ್ಸಲ್ಯೂಟ್ ನಾನ್ ಎಕ್ಸಿಸ್ಟೆನ್ಸ್. ಮಣ್ಣಿನ ರೂಪದಲ್ಲಿದ್ದ ಘಟದ ಆಕಾರದಲ್ಲಿ ಬಂತು ಅಷ್ಟೇ, ಆಕಾರ ಬದಲಾಯಿತು. ದೇರ್ ಹ್ಯಾಸ್ ಬೀನ್ ಎ ಟ್ರಾನ್ಸ್ಫಾರ್ಮೇಷನ್ ಇನ್ ದ ಒರಿಜಿನಲ್ ಸಬ್ಸ್ಟೆನ್ಸ್. ಏನೂ ಇಲ್ಲದೆ ಇರುವಿಕೆಯಿಂದ ಘಟ ಸೃಷ್ಟಿಯಾಗಲಿಲ್ಲ. ಘಟ ಮೊದಲಿದ್ದೇ ಇತ್ತು, ಮಣ್ಣಿನ ರೂಪದಲ್ಲಿದ್ದ ಘಟ ಅದು ಘಟದ ರೂಪದಲ್ಲಿ ಬಂತು. ಅಕಸ್ಮಾತ್ ಅದು ನಾಶ ಆಯಿತು ಅಂತ ಅಂದ್ಕೊಳ್ಳಿ, ಆವಾಗಲೂ ಯು ಹ್ಯಾವಂಟ್ ಕಾಸ್ಡ್ ಎ ಟೋಟಲ್ ಡಿಸ್ಟ್ರಕ್ಷನ್, ಇಟ್ ಸ್ಟಿಲ್ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ಮಡ್. ಘಟ ನಾವು ನಾಶ ಆಯಿತು ಅಂತ ಸ್ಥೂಲವಾಗಿ ಹೇಳಿದರೂ ಕೂಡ ಅದು ನಾಶ ಆದ ಮೇಲೆ ಮಣ್ಣು ಆಗಿ ಅದು ಉಳಿದಿರುತ್ತೆ. ಆದ್ದರಿಂದ ಇಲ್ಲದಿರುವಿಕೆಯಿಂದ ಏನೂ ಸೃಷ್ಟವಾಗೋದಿಲ್ಲ. ಇನ್ ಅದರ್ ವರ್ಡ್ಸ್, ಶೂನ್ಯದಿಂದ ಸೃಷ್ಟಿ ಇಲ್ಲ. ಹಾಗೇನೆ ಯಾವುದು ಇರುತ್ತೋ, ಯಾವುದು ಸತ್ತೋ, ಸತ್ ಅಂದರೆ ಇರುವುದು, ಅದಕ್ಕೆ ಅಭಾವ ಅನ್ನೋದಿಲ್ಲ, ಅದಕ್ಕೆ ಇಲ್ಲದಿರುವಿಕೆ ಅನ್ನೋದಿಲ್ಲ. ಯಾವುದು ಸತ್ತು ಅಂದರೆ ಸುತ್ತಮುತ್ತಲ ಪದಾರ್ಥಗಳೆಲ್ಲ ಸತ್ತು, ಅವು ನಾಶ ಆಯಿತು ಅಂತ ಹೇಳಿದ್ವಿ. ಈ ಪೇಪರ್ ಪೀಸ್ ತಗೊಳ್ಳೋಣ, ಅದಕ್ಕೆ ನಾನು ಬೆಂಕಿ ಹಚ್ತೀನಿ, ಪೇಪರ್ ನಾಶ ಆಯಿತು ಅಂತೀನಿ. ಪೂರ್ತಿ ನಾಶ ಆಗಿಲ್ಲ, ಬೂದಿ ಇದೆ. ಆ ಬೂದಿಯನ್ನು ತಿಕ್ಕಿ ನೀವು
ಗಾಳಿಗೆ ಹೋಗಲಿ, ಆಗಲೂ ಪೂರ್ತಿ ನಾಶ ಆಗಿಲ್ಲ, ಬೂದಿ ಕಣದ ರೂಪದಲ್ಲಿ ಅದು ಇದೆ. ಯು ಕ್ಯಾನಾಟ್ ಕಾಸ್ ಟೋಟಲ್ ಡಿಸ್ಟ್ರಕ್ಷನ್ ಟು ಎನಿಥಿಂಗ್. ಇಟ್ ಎಕ್ಸಿಸ್ಟ್ಸ್ ಇನ್ ದ ಎಕ್ಸಿಸ್ಟೆನ್ಸ್ ಇನ್ ಒನ್ ಫಾರ್ಮ್ ಆಫ್ ದ ಅದರ್. ಅದನ್ನೇ ಹೇಳ್ತಿರೋದಿಲ್ಲಿ, ಯಾವುದು ಸತೋ ಅದು ನಾಶವಾಗೋದೇ ಇಲ್ಲ. ಸತ್ ಅಂದರೆ ಎಕ್ಸಿಸ್ಟೆಂಟ್. ಯಾವುದು ಅಸತ್ತೋ ಅಂದರೆ ಯಾವುದು ಇಲ್ಲವೇ ಇಲ್ವೋ ಅದು ಎಂದೂ ಇರಲಿಕ್ಕೆ ಶಕ್ಯವಿಲ್ಲ. ಇಲ್ಲದಿರುವಿಕೆಯಿಂದ ಇರುವಿಕೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶೂನ್ಯದಿಂದ ಒಂದು ಪದಾರ್ಥವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ ಅನ್ನೋದರ ಅರ್ಥ. ಇನ್ನು ಇವತ್ತಿನ ವಿಜ್ಞಾನ ಒಪ್ಕೊಂಡಿರೋ ಮಾತಿದು. ಏನಾದರೂ ಒಂದು ಸೃಷ್ಟಿಯಾಗಬೇಕಾದರೆ ಅದಕ್ಕೆ ಏನಾದರೂ ಒಂದು ಮೂಲಭೂತ ದ್ರವ್ಯ ಬೇಕು. ಸೃಷ್ಟಿ ಮತ್ತು ನಾಶ ಇವುಗಳನ್ನು ಬಹಳ ಸ್ಥೂಲ ಅರ್ಥದಲ್ಲಿ ಬಳಸ್ತೀವಿ ನಾವು. ಇಂಗ್ಲೀಷ್ನಲ್ಲಿ ಕ್ರಿಯೇಷನ್ ಅಂತಾರೆ. ದಟ್ ಇಸ್ ಎ ವೆರಿ ಮಿಸ್ಲೀಡಿಂಗ್ ವರ್ಡ್. ಕ್ರಿಯೇಷನ್ ಅಂದರೆ ಹೊಸದಾಗಿ ಸೃಷ್ಟಿ ಅಂತ ಅರ್ಥ. ನಮ್ಮ ಶಾಸ್ತ್ರದಲ್ಲಿ ಅದಕ್ಕೆ ವಿಕಾಸ ಅಂತ ಕರೆದ್ರು. ಅಂದರೆ ಇಂಗ್ಲೀಷ್ನಲ್ಲಿ ಮ್ಯಾನಿಫೆಸ್ಟೇಷನ್ ಅಂತ ಹೇಳಬಹುದು. ಇದ್ದದ್ದೇ ವಿಕಾಸಗೊಂಡಿತು. ನಾಶ ಆಯಿತು ಅಂದರೆ ಏನರ್ಥ? ಅನ್ಮ್ಯಾನಿಫೆಸ್ಟೇಷನ್ ಅಷ್ಟೇ. ಮೂಲ ರೂಪಕ್ಕೆ ಅದು ಸೇರಿಕೊಂಡಿತು. ಈ ತತ್ವ ಅರ್ಥ ಆದರೆ ಈ ಶ್ಲೋಕ ಅರ್ಥ ಆಗೋದು ಸುಲಭ. ಯಾಕೆಂದರೆ ಭಾವ ಅಭಾವಗಳನ್ನು ನಾವು ಸಾಮಾನ್ಯವಾಗಿ ಒಂದೇ ದೃಷ್ಟಿಯಿಂದ ನೋಡ್ತೀವಿ. ನಮ್ಮ ಶಾಸ್ತ್ರಕಾರರು, ಎಸ್ಪೆಷಲಿ ಲಾಜಿಷಿಯನ್ಸ್, ದೇ ಹ್ಯಾವ್ ಕ್ಲಾಸಿಫೈಡ್ ಈವನ್ ದ ಅಭಾವ. ಬಹಳ ಸ್ವಾರಸ್ಯವಾಗಿದೆ ಇದು. ನೋಡಿ, ಅಭಾವ ಅಂದರೆ ಇಲ್ಲದಿರುವಿಕೆ ಅಂತ ನಮಗೊಂದು ಸಾಮಾನ್ಯ ಜ್ಞಾನ. ಅದನ್ನು ಎಷ್ಟು ತರಹ ಅವರು ಕ್ಲಾಸಿಫೈ ಮಾಡಿದ್ದಾರೆ ಅಂದರೆ ಪ್ರಾಗಭಾವ, ಪ್ರಧ್ವಂಸಾಭಾವ, ಅತ್ಯಂತಾಭಾವ, ಅನ್ಯೋನ್ಯಾಭಾವಶ್ಚೇತಿ ಅಭಾವಶ್ಚತುರ್ವಿಧ ಅಂತ ಅಭಾವದಲ್ಲಿ 4 ತರಹ ವಿಂಗಡಣೆ ಮಾಡಿದರು. ಏನರ್ಥ ಇದಕ್ಕೆ ನೋಡೋಣ. ಪ್ರಾಗಭಾವ, ಮೊದಲು ಒಂದು ಘಟ ಇನ್ನೂ ಸೃಷ್ಟಿಯಾಗಿಲ್ಲ ಅಂತ ಇಟ್ಕೊಳ್ಳಿ, ಆಗಲೂ ಘಟದ ಅಭಾವ ಉಂಟು ಅಲ್ವಾ? ಘಟ ಸೃಷ್ಟಿ ಆಗೋಕ್ಕಿಂತ ಮೊದಲು ಘಟದ ಅಭಾವ ಉಂಟು. ಈ ಅಭಾವವನ್ನು ಪ್ರಾಗಭಾವ ಅಂತ ಕರೆದರು. ಪ್ರಾಕ್ ಅಂದ್ರೆ ಮೊದಲು, ಆ ವಸ್ತು ಸೃಷ್ಟಿಯಾಗೋಕ್ಕಿಂತ ಮೊದಲು ಆ ವಸ್ತುವಿನ ಅಭಾವ ಉಂಟಲ್ಲ, ಅದು ಪ್ರಾಗಭಾವ. ವಸ್ತು ಸೃಷ್ಟಿಯಾದ ಮೇಲೆ ಅದು ನಾಶವಾಯಿತು ಅಂತ ಇಟ್ಕೊಳ್ಳಿ, ಯಾರೋ ಒಡೆದಾಕಿದ್ರು ಘಟವನ್ನು, ಆವಾಗಲೂ ವಸ್ತುವಿನ ಅಭಾವ ಸೃಷ್ಟಿಯಾಯಿತು, ಘಟದ ಅಭಾವ. ಆ ಮೊದಲು ಇದ್ದ ಅಭಾವಕ್ಕೂ ಅನಂತರ ಸೃಷ್ಟಿಯಾದ ಅಭಾವಕ್ಕೂ ಅಂತರ ಉಂಟು. ಸೊ ಘಟ ಸೃಷ್ಟಿಯಾಗಿ ಆಮೇಲೆ ನಾಶವಾಯಿತಲ್ಲ, ಆ ಅಭಾವವನ್ನು ಪ್ರಧ್ವಂಸಾಭಾವ ಅಂದರು. ಯು ಶುಡ್ ಬಿ ಏಬಲ್ ಟು ಡಿಸ್ಟಿಂಗ್ವಿಶ್ ದಮ್. ಒಂದು ಘಟ ಸೃಷ್ಟಿಯೇ ಆಗದೆ ಇರುವಾಗ ಅಲ್ಲೇನು ಘಟದ ಅಭಾವ ಇತ್ತು, ಆ ಅಭಾವಕ್ಕೂ ಘಟ ಸೃಷ್ಟಿ ಆಗಿ ಆಮೇಲೆ ನಾಶವಾಯಿತಲ್ಲ, ಅದರಿಂದಾಗಿ ಏನು ಘಟಾಭಾವ ಸೃಷ್ಟಿಯಾಯಿತು, ಅವೆರಡನ್ನು ನೀವು ಡಿಸ್ಟಿಂಗ್ವಿಷ್ ಮಾಡಬೇಕು ಅಲ್ವಾ? ಆದ್ದರಿಂದ ಮೊದಲಿಂದ ಅವ್ರೇನು ಕರೆದ್ರು ಪ್ರಾಗಭಾವ. ಘಟ ಸೃಷ್ಟಿ ಆದ ಮೇಲೆ ಏನು ಘಟದ ಅಭಾವ ಹುಟ್ಟಿತು ಅದನ್ನು ಪ್ರಧ್ವಂಸಾಭಾವ. ಇಲ್ಲಿಗೆ ಮುಗಿಲಿಲ್ಲ ಕಥೆ. ಅತ್ಯಂತ ಅಭಾವ ಮೂರನೇದು. ಈಗ ಒಂದು ಪದಾರ್ಥ ಎಂದೂ ಸೃಷ್ಟವಾಗಲಿಕ್ಕೆ ಸಾಧ್ಯ ಇಲ್ಲ, ಆ ಪದಾರ್ಥದ ಸೃಷ್ಟಿ ಸಾಧ್ಯವೇ ಇಲ್ಲ, ಅಂಥ ಒಂದು ಪದಾರ್ಥದ ಅಭಾವ ಉಂಟು. ಆ ಅಭಾವ ಏನಿದೆ ಅತ್ಯಂತ ಅಭಾವ. ಅಂದರೆ ಇಟ್ ವಾಸಂಟ್ ಎಕ್ಸಿಸ್ಟಿಂಗ್ ಇನ್ ದ ಪಾಸ್ಟ್, ಇಟ್ ಇಸ್ ನಾಟ್ ಎಕ್ಸಿಸ್ಟಿಂಗ್ ನೌ, ಇಟ್ ವಿಲ್ ನೆವರ್ ಎಕ್ಸಿಸ್ಟ್ ಇನ್ ದ ಫ್ಯೂಚರ್. ನಮ್ಮ ಶಾಸ್ತ್ರಕಾರರು ಅದಕ್ಕೆ ಮೊಲದ ಕೊಂಬು ಶಶಶೃಂಗ ಅನ್ನೋ ದೃಷ್ಟಾಂತ ಕೊಡ್ತಾರೆ. ಇವತ್ತೇನಾದ್ರು ವಿಜ್ಞಾನಿಗಳು ಗಡಿಬಿಡಿ ಮಾಡಿ ಅದಕ್ಕೊಂದು ಮೊಲಕ್ಕೊಂದು ಕೊಂಬು ಸೃಷ್ಟಿ ಮಾಡಿದರೆ ಲಾಜಿಷಿಯನ್ಸ್ ಆರ್ ಇನ್ ಟ್ರಬಲ್, ದೇ ಕ್ಯಾನಾಟ್ ಟೇಕ್ ದಟ್ ಎಕ್ಸಾಂಪಲ್. ಅದಕ್ಕೆ ನಾನು ಹೇಳೋದು, ಯಾವ ದೃಷ್ಟಾಂತ ಇಟ್ಕೊಂಡ್ರೆ ನಿಮಗೆ ಈ ವಿಷಯ ಅರ್ಥ ಆಗುತ್ತೋ ಆ ದೃಷ್ಟಾಂತ ಇಟ್ಕೊಳ್ಳಿ. ಹಿಂದಿ ಶಾಸ್ತ್ರಗಳಲ್ಲೆಲ್ಲ ಅತ್ಯಂತ ಭಾವಕ್ಕೆ ಟಿಪಿಕಲ್ ಎಕ್ಸಾಂಪಲ್ ಶಶಶೃಂಗ. ಶಶಶೃಂಗ ಅಂದರೆ ಮೊಲದ ಕೊಂಬು ಅಂತ. ಇದನ್ನು ಅಮೆರಿಕಲ್ಲಿ ಹೇಳೋಕೆ ನಂಗೆ ಒಂಚೂರು ಭಯ ಆಗುತ್ತೆ. ಇಲ್ಲ, ನಾವೇನೋ ಕಸಿ ಮಾಡಿ ಇನ್ನೊಂದು ಮಾಡಿ ದಾಂಧಲೆ ಮಾಡಿ ಆ ಮೊಲಕ್ಕೊಂದು ಕೊಂಬು ಬರೆಸ್ತೀವಿ ಅಂತ ನಾಳೆ ಅವನಾದರೂ ಕೂತ ಅಂದರೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ಕರೆಕ್ಟ್ ಆಲ್ ಅವರ್ ಬುಕ್ಸ್. ಅಲ್ಲಿ ಏನು ತಾತ್ಪರ್ಯ ಅಂದರೆ, ಯಾವ ಪದಾರ್ಥ, ಶಶಶೃಂಗ ಮುಖ್ಯ ಅಲ್ಲ, ಅಲ್ಲಿ ಕಾನ್ಸೆಪ್ಟ್ ಮುಖ್ಯ. ಯಾವ ಪದಾರ್ಥ ಹಿಂದೆ ಇರಲಿಲ್ಲ, ಇಂದು ಇಲ್ಲ, ಮುಂದೆ ಎಂದೂ ಇರೋದಿಲ್ಲ, ಅದು ಯಾವುದಾನೇ ಇರಲಿ, ಅದನ್ನು ನೀವು ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ ಅತ್ಯಂತ ಭಾವಕ್ಕೆ. ಸೊ ದಟ್ ಈಸ್ ಥರ್ಡ್ ಟೈಪ್ ಆಫ್ ಅಭಾವ. ಮೊದಲನೇದ್ದು ಪ್ರಾಗಭಾವ ಆಯಿತು, ಎರಡನೇದ್ದು ಪ್ರಧ್ವಂಸಭಾವ ಆಯಿತು. ಅಂದರೆ ಒಂದು ಸೃಷ್ಟಿಯಾಗೋಕ್ಕಿಂತ ಮೊದಲಿನ ಅಭಾವ, ಒಂದು ಸೃಷ್ಟಿಯಾಗಿ ನಾಶ ಆದ ಮೇಲೆ ಉಂಟಾದ ಅಭಾವ. ಮೂರನೇದ್ದು ಎಂದೆಂದೂ ಸೃಷ್ಟಿಯಾಗಲಿಕ್ಕೆ ಪಾಸಿಬಿಲಿಟಿನೇ ಇಲ್ಲ, ಆ ಪದಾರ್ಥದ ಅಭಾವ. ಅದ್ಯಾವುದದು? ಅತ್ಯಂತ ಅಭಾವ. ನಾಲ್ಕನೇದ್ದು ಅನ್ಯೋನ್ಯಾಭಾವ. ಅನ್ಯೋನ್ಯಾಭಾವ ಅಂದರೆ ಒಂದು ಪದಾರ್ಥದಲ್ಲಿ ಇನ್ನೊಂದು ಪದಾರ್ಥದ ಅಭಾವ. ಈಗ ಮನುಷ್ಯ ಯಾಕೆ, ಜಡ ಯಾಕೆ? ಮನುಷ್ಯನಲ್ಲಿ ಮನುಷ್ಯತ್ವ ಇದೆ, ಜಡದಲ್ಲಿ ಜಡತ್ವ ಇದೆ. ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಪರ್ಟಿಕ್ಯುಲರ್ ಥಿಂಗ್ ಆರ್ ಲಿವಿಂಗ್ ಬೀಯಿಂಗ್ ಅಲ್ವಾ? ಯಾಕೆ
ನಾವು ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗಿಂತ ಭಿನ್ನ ಅಂತ ಹೇಳುವಾಗ ಇದು ಯಾಕೆ ಇದಕ್ಕಿಂತ ಭಿನ್ನ, ಇದು ಒಂದೇ ಯಾಕಲ್ಲ ಅಂತ ಕೇಳಿದರೆ, ದಿಸ್ ಹ್ಯಾಸ್ ಗಾಟ್ ದೀಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ದಿಸ್ ಅದರ್ ಹ್ಯಾಸ್ ಗಾಟ್ ಡಿಫರೆಂಟ್ ಸೆಟ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್, ಸೊ ದಿಸ್ ಈಸ್ ಡಿಫರೆಂಟ್ ದ್ಯಾನ್ ದಿಸ್. ಹೌದಾನೆ? ಈ ವಸ್ತುವಿಗಿಂತ ಯಾಕೆ ಬೇರೆ ಅಂತ ಕೇಳಿದಾಗ, ದಿಸ್ ಪೊಸೆಸಸ್ ಸರ್ಟನ್ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ಸ್ ದ್ಯಾಟ್ ಅದರ್ ಥಿಂಗ್ಸ್ ಡು ನಾಟ್ ಪೊಸೆಸ್. ಆದ್ದರಿಂದ ಈ ವಸ್ತು ಇದು ಅಂತ ಹೇಳ್ತೇವೆ. ಈಗ ಸರಳ ದೃಷ್ಟಾಂತ, ಹಾಗೆ ನಮ್ಮ ತರ್ಕಶಾಸ್ತ್ರಜ್ಞರು ಎಲ್ಲ ಪದಾರ್ಥಗಳಲ್ಲಿ ಅದರದೇ ಆದ ಒಂದು ಯುನೀಕ್ ಕ್ಯಾರೆಕ್ಟರಿಸ್ಟಿಕ್, ಅದ್ವಿತೀಯ ಧರ್ಮ ಅದನ್ನು ಗುರುತಿಸಿದ್ದಾರೆ. ಕುರ್ಚಿಯಲ್ಲಿ ಕುರ್ಚಿತ್ವ ಉಂಟು, ಟೇಬಲ್ನಲ್ಲಿ ಟೇಬಲ್ತ್ವ ಉಂಟು. ತ್ವ ಅನ್ನೋದು ಅದರಲ್ಲಿರ್ತಕ್ಕಂಥ ಯುನೀಕ್ ಕ್ಯಾರೆಕ್ಟರಿಸ್ಟಿಕ್ವನ್ನು ಗುರುತಿಸ್ತಕ್ಕಂಥ ಒಂದು ಸಿಂಬಲ್ ಅದು. ಮನುಷ್ಯನಲ್ಲಿ ನಮ್ಮಲ್ಲೂ ಬಳಸ್ತೀವಿ, ಮನುಷ್ಯತ್ವ ಅಂತಾರೆ. ಮನುಷ್ಯತ್ವನೇ ಇಲ್ಲಪ್ಪ ಅವನಲ್ಲಿ ನಾವು ಬಳಸ್ತೀವ ಇಲ್ಲ. ಮನುಷ್ಯತ್ವ ಅಂದ್ರೆ ಏನು? ಎಲ್ಲ ಮನುಷ್ಯರಲ್ಲಿ ಇರತಕ್ಕಂಥ ಒಂದು ಕ್ವಾಲಿಟಿ ಅದು. ಪಶುತ್ವ ಅಂತೀವಿ, ಎಲ್ಲ ಪ್ರಾಣಿಗಳಲ್ಲಿರ್ತಕ್ಕಂಥ ಒಂದು ಕ್ವಾಲಿಟಿ. ಹಾಗೆ ಧರ್ಮಗಳನ್ನು ಗುರುತಿಸಿದ್ದಾರೆ. ಇಷ್ಟು ತಿಳ್ಕೊಂಡ ಮೇಲೆ ಅನ್ಯೋನ್ಯ ಭಾವ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಸುಲಭ. ಘಟಃ ಪಟೋನ ಅಂತ ತರ್ಕಶಾಸ್ತ್ರದಲ್ಲಿ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ಅನ್ಯೋನ್ಯ ಭಾವಕ್ಕೆ. ಘಟ ಪಟ ಅಲ್ಲ, ಅಂದರೆ ಘಟದಲ್ಲಿ ಪಟತ್ವದ ಅಭಾವ ಉಂಟು, ಮನುಷ್ಯನಲ್ಲಿ ಪಶುತ್ವದ ಅಭಾವ ಉಂಟು. ಹೋಪ್ಫುಲಿ ಮನುಷ್ಯ ಯಾಕೆ, ಪಶು ಯಾಕೆ ಅಂದರೆ, ಮ್ಯಾನ್ ಪೊಸೆಸಸ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಆರ್ ಯುನೀಕ್. ಓಕೆ, ಪಶುನಲ್ಲಿರ್ತಕ್ಕಂಥ ಕೆಲವು ಧರ್ಮಗಳು ಆ ಪಶುವನ್ನು ಮನುಷ್ಯನಿಂದ ಪ್ರತ್ಯೇಕಿಸ್ತಾ ಇವೆ. ಹಾಗಾದರೆ ಪಶುವಿನಲ್ಲಿ ಮನುಷ್ಯತ್ವದ ಅಭಾವ ಉಂಟು. ನೋಡಿ, ಹಿಂದೆ ನೋಡಿದ ಅಭಾವಗಳಿಗಿಂತ ಭಿನ್ನ ಇದು. ಪ್ರಾಗಭಾವ ಅಲ್ಲ, ಪ್ರಧ್ವಂಸಭಾವ ಅಲ್ಲ, ಅತ್ಯಂತ ಭಾವ ಅಲ್ಲ. ಇದಕ್ಕೆ ಅನ್ಯೋನ್ಯ ಭಾವ ಅಂತ ಹೆಸರು. ಒಂದು ಧರ್ಮದಲ್ಲಿ ಇನ್ನೊಂದು ಧರ್ಮದ ಅಭಾವವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ. ಹೀಗೆ 4 ವಿಧವಾಗಿ ಅಭಾವವನ್ನು ವಿಂಗಡಣೆ ಮಾಡಿದರು ನಮ್ಮ ಪ್ರಾಚೀನರು. ಶಂಕರಾಚಾರ್ಯರ ಒಂದು ಸುಂದರ ಶ್ಲೋಕ ನನಗೆ ಸ್ಮರಣೆಗೆ ಬರ್ತಾ ಇದೆ. ಎಲ್ಲ ಅಭಾವಗಳನ್ನು ಉಪಯೋಗ ಮಾಡಿ. ಲುಕ್ ಎಟ್ ದ ಸೆನ್ಸ್ ಆಫ್ ಹ್ಯೂಮರ್. ಇಷ್ಟು ಶುಷ್ಕ ತರ್ಕದಲ್ಲೂ ದೇ ಹ್ಯಾಡ್ ಎ ವಂಡರ್ಫುಲ್ ಸೆನ್ಸ್ ಆಫ್ ಹ್ಯೂಮರ್. ಶಂಕರಾಚಾರ್ಯರ ಶ್ಲೋಕ ಈ ಅಭಾವಗಳನ್ನು ಉಪಯೋಗ ಮಾಡಿಕೊಂಡೇ ಅವರೊಂದು ಶ್ಲೋಕ ಮಾಡಿದ್ದಾರೆ. ಮೃಗ ತೃಷ್ಣಾಂಭಸಿ ಸ್ನಾತಃ ಖಪುಷ್ಪಕೃತ ಶೇಖರಃ ಏಷ ವಂದ್ಯಾಪುತ್ರೋ ಯಾತಿ ಶಶಶೃಂಗ ಧನುರ್ಧರಃ ಅಂತ. ಅರ್ಥ ನೋಡಿ ಎಷ್ಟು ಸ್ವಾರಸ್ಯವಾಗಿದೆ. ಅವ್ರು ಹೇಳ್ತಾರೆ, ಮೃಗ ತೃಷ್ಣಾಂಭಸಿ ಸ್ನಾತಃ, ಒಬ್ಬ ಸ್ನಾನ ಮಾಡಿದ್ನಂತೆ. ಶಿ ಹ್ಯಾಡ್ ಎ ವೆರಿ ಗುಡ್ ಶವರ್. ಎಲ್ಲಪ್ಪ ಅಂದರೆ ಇನ್ ದ ಮಿರಾಜ್, ಮರುಮರೀಚಿಕೆಯಲ್ಲಿ ಅವನು ಚೆನ್ನಾಗಿ ಸ್ನಾನ ಮಾಡಿದ. ಮೃಗ ತೃಷ್ಣಾಂಭಸಿ ಸ್ನಾತಃ ಖಪುಷ್ಪಕೃತ ಶೇಖರಃ, ತಲೆ ಮೇಲೆ ಹೂಗಳಿಂದ ಅಲಂಕಾರ ಮಾಡಿಕೊಂಡ. ಎಲ್ಲಿದವು ಹೂಗಳು ಅಂದರೆ, ಬೇರಿಲ್ಲದೆ ಗಿಡ ಇಲ್ಲದೆ ಆಕಾಶದಲ್ಲಿ ಹೂಗಳು ಬಿಟ್ಟಿದೆ. ಆ ಹೂಗಳಿಂದ ತನ್ನ ತಲೆಯನ್ನು ಅಲಂಕಾರ ಮಾಡಿಕೊಂಡ. ಆಮೇಲೆ ಏಷ ವಂದ್ಯಾಪುತ್ರೋ ಯಾತಿ, ಈಗ ಹೋಗ್ತಿರೋನು ಯಾರು ಇವನು ಅಂದರೆ, ಅವನು ಬಂಜೆಯ ಮಗ, ಯಾರಿಗೆ ಮಕ್ಕಳಿಲ್ಲವೋ ಅವಳ ಮಗ. ಆಮೇಲೆ ಅಷ್ಟೇ ಅಲ್ಲ, ಶಶಶೃಂಗ ಧನುರ್ಧರಃ, ಅವನು ಕೈಯಲ್ಲಿ ಒಂದು ಧನುಸ್ಸನ್ನು ಹಿಡ್ಕೊಂಡಿದ್ದಾನೆ. ಆ ಧನುಸ್ಸನ್ನು ಯಾವುದರಿಂದ ಮಾಡಿದ್ದಾರೆ ಅಂದರೆ, ಮೊಲದ ಕೊಂಬಿನಿಂದ ಮಾಡಿದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ಮೊಲಕ್ಕೆ ಕೊಂಬು ಇಲ್ಲವೇ ಇಲ್ಲ, ಎಂದೂ ಇಲ್ಲ, ಹಿಂದೂ ಇಲ್ಲ, ಇಂದೂ ಇಲ್ಲ, ಮುಂದೂ ಇಲ್ಲ. ಓಕೆ, ಅತ್ಯಂತ ಭಾವಕ್ಕೆ ಅದನ್ನು ಎಕ್ಸಾಂಪಲ್ ಆಗಿ ನಾವು ಬಳಸಿದ್ದೀವಿ. ಜಸ್ಟ್ ಲೆಟ್ ಅಸ್ ರಿಫ್ರೆಶ್ ಅವರ್ ಮೆಮೊರಿ. ಸೊ ಅವನು ಶಶಶೃಂಗ ಧನುರ್ಧರಃ, ಆ ಮೊಲದ ಕೊಂಬಿನಿಂದ ಮಾಡಿರ್ತಕ್ಕಂಥ ಬಿಲ್ಲನ್ನು ಹಿಡಿದುಕೊಂಡು ಬಂಜೆಯ ಮಗ, ತಲೆ ಮೇಲೆ ಆಕಾಶದ ಪುಷ್ಪಗಳನ್ನು ಇಟ್ಟುಕೊಂಡು ಅದಕ್ಕಿಂತ ಮೊದಲು ಮರುಮುರುಚಿಕೆಯಲ್ಲಿ ಸ್ನಾನ ಮಾಡಿಕೊಂಡು ಹೊರಟಿದ್ದಾನೆ ಅಂತ ವರ್ಣನೆ ಮಾಡ್ತಾರೆ. ಎಲ್ಲನೂ ಅಭಾವದ ರೂಪಗಳನ್ನು ನಮ್ಮ ಕಣ್ಮುಂದೆ ತರಲಿಕ್ಕೆ ಮಾಡಿರೋ ಶ್ಲೋಕಗಳು. ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಶಂಕರಾಚಾರ್ಯ ವಾಸ್ ಎ ಗ್ರೇಟ್ ಲಾಜಿಷಿಯನ್ ಆ್ಯಂಡ್ ಹೀ ಹ್ಯಾಡ್ ಎ ವಂಡರ್ಫುಲ್ ಸೆನ್ಸ್ ಆಫ್ ಹ್ಯೂಮರ್. ಲಾಜಿಷಿಯನ್ ಆದ ಕೂಡಲೇ, ಫಿಲಾಸಫರ್ ಆದ ಕೂಡಲೇ ಗಂಭೀರವಾಗಿ ಮುಖ ಮಾಡಿಕೊಂಡು ಗಡಿಗೆ ಅಂತ ಮುಖ ಇಟ್ಕೊಂಡು ಓಡಾಡಬೇಕು ಅಂತಿಲ್ಲ. ಅಲ್ಲೂ ಹ್ಯೂಮರಿಗೆ ಆಸ್ಪದ ಇದೆ. ನಮ್ಮ ಹಿಂದಿನವರು ಎಂಥ ತತ್ವಶಾಸ್ತ್ರದ ಪಾಠದ ಮಧ್ಯೆನೂ ದೇ ಯೂಸ್ ಟು ಕ್ರಿಯೇಟ್ ಹ್ಯೂಮರ್. ಆದ್ದರಿಂದಲೇ ಇಟ್ ಯೂಸ್ ಟು ಬಿ ವೆರಿ ಲೈವ್ಲಿ ಆಲ್ವೇಸ್. ಅವರು 4 ವಿಧವಾಗಿ ಅಭಾವವನ್ನು ವಿಂಗಡಣೆ ಮಾಡಿದರು. ಈ ನಾಸತೋ ವಿದ್ಯತೆ ಭಾವ ಅನ್ನೋದಕ್ಕೆ ಒಂದು ಅರ್ಥ ನಾನು ಕೊಟ್ಟೆ. ಭಾವ ಅಭಾವದ ಪರಿಕಲ್ಪನೆಯಿಂದಾಗಿ ನಮಗೆ ತಿಳಿಯಬಹುದಾದ ಒಂದು ಅರ್ಥವನ್ನು ಕೊಟ್ಟೆ. ಅನೇಕ ಅರ್ಥಗಳನ್ನು ಬರೆದಿದ್ದಾರೆ.
10 ಅರ್ಥಗಳಿದೆ. ಒಂದೆರಡೋ ಮೂರೋ ನಾವಿಲ್ಲಿ ನೋಡೋಣ. ಮಾಡಿದರೆ ಇದು ಒಂದೇ ಶ್ಲೋಕದ ಮೇಲೆ ಒಂದು ಉಪನ್ಯಾಸ ಮಾಡುವಷ್ಟು ಅರ್ಥಗರ್ಭಿತ ಶ್ಲೋಕ ಇದೆ. ಇನ್ನೊಂದು ಅರ್ಥ ಏನಪ್ಪ? ನಾಸತೋ ವಿದ್ಯತೆ ಭಾವೋ, ಹೇಳಿ. ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ಅನಯೋಸ್ತತ್ವದರ್ಶಿಭಿಃ. ಮುಂದಿನ ಅರ್ಥಕ್ಕೆ ಹೋಗೋಕ್ಕಿಂತ ಮೊದಲಿನ ಅರ್ಥದಲ್ಲಿ ಒಂಚೂರು ಬಾಕಿ ಉಳಿದಿತ್ತು, ಅದನ್ನು ಮುಗಿಸ್ತೀನಿ. ಈಗ ಕೆಲವು ಸಲ ಏನಾಗುತ್ತೆ ಅಂದರೆ, ಎಲ್ಲಿಗೆ ಶುರು ಮಾಡಿದ್ದೀವಿ, ಯಾತಕ್ಕೆ ಶುರು ಮಾಡಿದ್ವಿ ಅನ್ನೋದೇ ಮರ್ತು ಹೋಗ್ಬಿಟ್ಟಿರುತ್ತೆ. ಎಲ್ಲ ಭಾವ ಆಯಿತು, ಅಭಾವ ಆಯಿತು, ಎಲ್ಲ ಆಯಿತು. ಅರ್ಜುನನಿಗೂ ಕೃಷ್ಣನಿಗೂ ಏನಪ್ಪ ಸಂಬಂಧ ಇದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಕೃಷ್ಣ ಹೇಳ್ತಿದ್ದಾನೆ, ನೀನು